ಬಾಳ ಹೆಚ್ಚಾತ್ರಿ ಹುಡುಗರ ಕಾಟ ನಾನ್ರಿ ಯಾವ್ದಕ್ಕೂ ಮಾಡೋದಿಲ್ರಿ ಲೇಟ್ ಸಟ್ನ ಪೌಡರ್ ಹಚ್ಕೊಂಡು ನಾ ಫ್ಯಾಷನ್ ಮಾಡ್ಕೊಂಡು ಹೊಂಟ್ರ ಸಾಕ ಈಗಿನ ಹುಡುಗರು ಹಾಕರಲ್ಲ ಕಣ್ಣಿಗೆ ಆಗಲ್ಲ ಹಾಕೊಂಡು ಉಪ್ಪೇಂದ್ರ ಫ್ಯಾಷನ್ ಮಾಡ್ಕೊಂಡು ಬಂದು ಡಿಕ್ಕಿ ಹೊಡಿತಾವ ನಾವು ಯಾಕಂಬಲ್ಲ ಯಾಕೆ ಹಾಗೇನ್ರ ಸ್ವರ್ರಿ ಮೇಡಮ್ ಅಂತಾರ್ರಿ ಅದ್ರಾಗ ನಾವು ಸ್ವಲ್ಪ ಕಿಸ್ತು ಬಿಟ್ರೆ ಸಾಕು ಹಲ್ಲು ನಮ್ಮನ್ನ ಮಾಡೇ ಬಿಡ್ತಾರ್ರಿ ಮಜನ ಗುಲ್ಬರ್ಗ ಗುಲಗಂಜಿ ಪೂರ ಕರಂಜಿ ಕಾರವಾರ ಕಾರಂಜಿ ನಾಗನೂರ ನಾರಂಜಿ ಕಡಸಲೇ ಮಲ್ಲಿಗೆ ಹಾರ ಕಡಸಲೇ ಮಲ್ಲಿಗೆ ಹಾರ ಕಾರಣ ಬೋರಿ ಗುಲ್ಬರ್ಗ ಗುಲಗಂಜಿ ಪೂರ ಕರಂಜಿ ಕಾರವಾರ ಕಾರಂಜಿ ಮಾಡುವ ಬೋರಿ ಕುಡಿತಳ ಬಾಲ ಮಾರಿ ನಾಟಕ ಮಾಡುವ ಬೋರಿ ಕುಡಿತಳ ನೋಡ ಭಾರಿ ಎತ್ತಿಸಿ ತೋರಿಸ ತಾಳೋ ಮಗರಿ ಯಾರ ಮಾರಿ ರಾತ್ರಿ ಬರ್ಬೇಕರಿ ರಾತ್ರಿ ಜಾತ್ರೆ ಐತಿ ರಾತ್ರಿ ಬರ್ಬೇಕರಿ ಮತ್ತೇನ್ರಿ ಗುಲಾಬಯ್ಯ ಸ್ವಂತದ ಮೇಲೆ ಪುಟ್ಟ ಹಿಡ್ಕೊಂಡು ದಾರಿ ಹಿಡಿದು ಹೊಂಟಾಗ ಕಳ್ಸಾಕತ್ತೀರಲ್ಲ ಮತ್ತೇನ ಮಾಡೋದ್ರಿ ಚಿಕ್ಕ ಲಕ್ಷಿ ಮಾವರ ನಮ್ಮಪ್ಪ ತೋಟದಾಗ ಹಣ್ಣು ಕೊಡ್ತಾನ ನಾ ಹಣ್ಣು ತುಂಬಿಕೊಂಡು ವ್ಯಾಪಾರ ಮಾಡ್ತೀನಿ ಏ ಹಣ್ಣು ಮಾರೋ ಹುಡುಗಿ ಹಣ್ಣು ಮಾರೋದು ಬಿಟ್ಟು ಯಾರು ಹೆಣ್ಣು ಕೇಳಾಗ ಹುಷಾರ ಅಂತ ಊಟ ಹುಡುಗರಿಗೆ ತೋರುತ್ತೀನಿ ನನ್ನ ಕೈ ಪವರ್ ನೀ ಕೈ ಪವರ್ ತೋರ್ಸಿದ್ ಬಿಡುದಿಲ್ಲ ಈ ಬಳಬಟ್ಟ ಹುಡುಗರ ನಾಟ ಬರಗಟ್ಟ ಇವರೆಲ್ಲ ಹೌದು ಮತ್ತ ಹಂಗ ಐತಿ ದೋಸ್ತ ಅಂತ ಊಟ ಹುಡುಗರಿಗೆ ಎದುರು ಹೆಣ್ಣಲ್ಲ ನಾನು ಹೌದು ಕೈಯ ಬುಕ್ಕ ಹಿಡ್ಕೊಂಡು ಕಿಶದ ಪೆನ್ ಹಿಡ್ಕೊಂಡಿಲ್ಲ ಎಷ್ಟು ಕಲ್ತಿ ಸಾಲಿ ಏ ಹುಡುಗಿ ಈ ಊರ ನನ್ನ ಯಾವ ಮಗನ ಕತ್ತಿಲ್ಲ ಸಾಲಿ ಹೌದಾ ಹಂಗ ಅಷ್ಟು ಕಲ್ತಿ ಅಣಿ ಸಾಲಿ ಏ ಹುಡುಗಿ ಹಂಗ ಕತ್ತಿನ ಸಾಲಿ ಮೂರನೇ ಪಾಸ್ ಆಗಿ ನಾಲ್ಕನೇ ಫೇಲ್ ಆಗಿ ಈಗ ಚಾಪಿ ಹಿಡ್ದಿ ನೋಡ ಹುಡುಗಿ ಮೂರನೇ ಪಾಸ್ ಆಗಿ ಮುರ್ಕ ಮಾಡೋಣ ನಿನಗ ಚಂದಗ ಓದಾಕ ಬರ್ಯಾಕ ಬರ್ತೈತೋ ಏನಿಲ್ಲ ಏ ಹುಡುಗಿ ಓದಾಕ ಬರಾಕ ನಾನ್ಯಾಕ ತಲೆ ಕೊಡ್ಸೋಲಿ ನಮ್ ದೋಸ್ತರಿಗೆ ಒಂದು ಕ್ವಾರ್ಟರ್ ಸೇರೆ ಕೊಟ್ಬಿಟ್ಟು ನಂಗೆ ರೈಟ್ ಮಾರ್ಕ್ ಹಾಕೊಡ್ತಾರ ನೋಡ ಅದಕ್ಕ ಅನ್ನೋದ್ಲಿ ಅರ್ಧಂಬರ್ಧ ಸಾಲಿ ಕಲಿಬಾರ್ದು ಸೆಕೆಂಡ್ ಹ್ಯಾಂಡ್ ಪ್ಯಾಂಟ್ ಹಾಕ್ಬಾರ್ದು ಏ ಹುಡುಗಿ ಸೆಕೆಂಡ್ ಹ್ಯಾಂಡ್ ಪ್ಯಾಂಟ್ ಹಾಕಿ ಭಾರಿ ಡಿಮಾಂಡ್ ಅಂತಾರ ಸೆಕೆಂಡ್ ಪ್ಯಾಂಟ್ ಹಾಕಿದ್ರೆ ಏನಾಗ್ತೈತಿ ಏನಂತ ಟಾರ್ ಟಾರ್ ಅಂತ ಹರಿದೈತಿ ಹೌದ್ರಿ ಅದೇ ಅಲ್ಲ ಬಲಿ ಹಾಕ ನಾ ಯಾಕೆ ಕೊಲ್ಲಿಲ್ಲ ನಾ ಹೋಗ ನಾ ಹಣ್ಣ ಮಾಡ್ಕೊಳ್ಸ ಹೇಳ್ತಾರ್ರಿ ಗುಲಾಬರ ನಾನು ನಿಮ್ ಜೊತೆ ಕೆಲಸ ಮಾಡಕ್ ಬರ್ಬೇಕಂತ ಮಾಡೀನಿ ಯಾಕೆ ನನ್ನ ಜೊತೆ ಕೆಲ್ಸಕ್ಕೆ ನೀ ಯಾಕೆ ಬರ್ತಿ ನಿನ್ನ ಕೆಲ್ಸಕ್ಕೆ ನಾವು ಮಾಡ್ಕೋತೀವಿ ನೀವು ಹೋಗಿ ಏ ಗುಲಾಬರ ನಾ ಹಣ್ಣು ಹರ್ಸಾಕ್ ಕೊಡ್ತೀನಿ ನೀ ಆ ಗಿಡದಾಗ ಒಂದ್ ಕಾಲ ಈ ಗಿಡದಾಗ ಒಂದ್ ಕಾಲ ಅಗಲ್ ಮಾಡಿಟ್ಟ ಹಣ್ಣು ಹರಿದ ಹೋಗಿರಿ ನಾ ಬುಡಕ್ ನಿಂತ್ ನೋಡ್ಕೋತ ಹಣ್ಣು ಹರಿಸ್ತೀನಿ ಏನ್ ಮಾಡೋದು ಲೇ ಕಪ್ಪರಗಡಿ ಹಳೆ ಕಪ್ಪರಗಡಿ ಅಂದ್ರ ನನ್ನ ಗಿಡದ ಮೇಲೆ ನೀ ಹತ್ತಿಸಿ ತಾ ಕುಂತಿ ನೋಡವ ನಮ್ ಕೆಲಸ ಮಾಡ್ಕೋತೀವಿ
ಕೆಲ್ಸಕ್ಕೆ ಹೋಗ್ಬೇಕಂತ ಬಂದಿನ ಹುಡುಗಿ ಅದಕ್ಕೆ ಪೆನ್ ನೋಡ್ಬೇಕು ಯಾಕ್ತಾನೆ ಅಂತ ತಿಳ್ಕೊಂಡಿ ಅದು ಇವತ್ತು ಪೇಮೆಂಟ್ ಕೊಡ್ತೀನಿ ಅಂದಾರ ಅದು ಮಧ್ಯಾಹ್ನ ತನಕ ಕೆಲಸ ಮಾಡಿ ಕೊಡ್ತೀನಿ ಅವರು ಹಡ್ಸಿ ಮಕ್ಳು ಇವತ್ತು ಲೇಬರ್ ಯಾರು ಬಂದಿಲ್ಲ ನನ್ನ ಜೊತೆ ಈ ನೀನ್ ನನ್ನ ಜೊತೆ ಕೆಲ್ಸಕ್ಕೆ ಬಂದ್ರೆ ಹೆಂಗ ಅಂತೀನಿ ನಾನ್ ನಿಮ್ ಜೊತೆ ಕೆಲ್ಸಕ್ಕೆ ಬರಂಗಿಲ್ಲ ಹಮ್ಮೀರ್ ಅಂತೇಳಿ ಹಾಯ ಮನೆ ಕೂತ್ರಿ ಹೆಂಗ ನನ್ನ ಜೊತೆ ಕೆಲ್ಸಕ್ಕೆ ಬಾ ಇಬ್ರು ಕೂಡ ಕೆಲಸ ಮಾಡಿದ್ರೆ ಮಜಾ ಬರ್ತೈತಿ ಹೌದಪ್ಪೇನ್ರಿ ಮಜಾ ಬರುತ್ತೆ ಮತ್ತೆ ಮಜಾ ಬರೋದು ಏನೋ ಮಾಡ್ತೈತಿ ನಿಮ್ಮಂತ ಗೌಂಡಿಗಳು ಅದನ್ನ ಕೊಡು ಇದನ್ನ ಕೊಡು ಅಂತೇಳಿ ಬಳ ಮಾಡೋದು ಮತ್ತೆ ಕಟ್ಟ ಅವೇ ಅಲ್ಲಿ ಇದೈತು ಅಂತೇಳಿ ಬಳ ಮಾಡೋದು ನಮ್ಗೆ ಗೊತ್ತಾಯ್ತು ಈಗಿನ ಗೌಂಡಿಗಳು ಏ ಅಂತ ಚಿಲ್ಡ್ರ ಅಂತ ತಿಳಿದೆ ನಾನು ಹುಡುಗಿ ಒಮ್ಮೆ ನನ್ನ ಜೊತೆ ಕೆಲ್ಸಕ್ಕೆ ಬಾ ಗೊತ್ತಾಗೈತಿ ಹುಡುಗನ ಪವರ್ ನಾನ್ ನಿನ್ ಜೊತೆ ಕೆಲ್ಸಕ್ಕೆ ಬಂದ ಸಾಕ ಆ ಕೆಲ್ಸ ಮುಗಿಸಿ ಓಪ್ಲಿಂಗ್ ಆಗೋದ್ರೊಳಗ ನಮ್ದಿನ ಕುಗ್ದಿರೋ ಕಾರಣ ಸ್ಟಾರ್ಟ್ ಆಗುತ್ತೆ ಏ ಹಂಗ ತಪ್ಪು ತಿಳ್ಕೊಬೇಡ ಗುಲಾಬಿ ನಾ ಇಬ್ಬರು ಕುಡ್ದ್ರ ಅದ್ರಾಗ ಏನ್ ತಪ್ಪೈತಿ ಅಂತೀನಿ ಹೌದು ಮಾಮ ಅಂತೂ ನನ್ನ ಗಳಿಕೆ ಮೇಲೆ ನೀ ಮದ್ವೆ ಆಗೋನ್ ಕಾಂತಿ ಏ ಗುಲಾಬಿ ಹಂಗ ತಪ್ಪು ತಿಳ್ಕೊಬೇಡ ಹುಡುಗಿ ಹನಿ ಹನಿ ಕುಡಿದ್ರ ಹಳ್ಳ ತನಿ ತನಿ ಕುಡಿದ್ರ ರಾಶಿ ನಂಗಿಬ್ರು ಕುಡಿದ್ರು ಮದುವೆ ಆದ್ರ ಏನ್ ತಪ್ಪೈತಿ ಅಂತೀನಿ ಅಲ್ಲ ನಿನಗೆ ಸಿಂಗಾರ ಸೀರೆ ಉಡಿಸಿ ಬಂಗಾರ ಬಳಿ ಹಾಕಿ ತಾಳ್ಮೆಯಿಂದ ತಾಳಿ ಕಟ್ಟಿ ಓಂಕಾರದಿಂದ ಒಳಗೌದಿಸಿ ಮದುವೆ ಮಾಡಕ್ ಹೋಗ್ಬಲ್ಲ ನಾವ್ ಇನ್ನ ಮದುವೆ ಬಗ್ಗೆ ತಿಳ್ಕೊಳ್ಳೋದು ಬಾಳ ಐತಿ ನನ್ನ ರಾಜ ಅಂತ ಹೊಳಿಬೇಡ ನೀ ಪಂಟ ಎಷ್ಟು ತಿಳಿವೈತಿ ನಿನ್ನ ಪುಟ್ಟಿ ಗಂಟ ನೀ ಒಲದ್ರಿ ಕಟ್ಟುವೆ ನೀ ಕೊರಳಿಗೆ 3 ಗಂಟ ಕರ್ರಿ ಮನೆ ಕಟ್ಟಿ ನೀವ್ ಮಾಡ್ಬೇಡ ಟಾಟ ಬಾಳ ಹೆಚ್ಚಾಗತ್ತಪ್ಪ ಯಪ್ಪ ನಿನ್ನ ಕಾಟ ನಮ್ಮ ಅಪ್ಪಗೆ ಈ ಸುದ್ದಿ ಗೊತ್ತಾ ತಂದ್ರ ತಗೋತ ನನ್ನ ಕಾಲಾಗಿನ ಬೂಟ ಏ ಹುಡುಗಿ ನೀ ಮಾಪ್ ಹೋದ್ಮೇಲೆ ಹೋಗದ್ರ ಅನ್ನೋದು ಬೂಟ ಒಮ್ಮೇಲೆ ಒಮ್ಮರ್ತೀನಿ ನಿನ್ ಡೆಲಿವರಿ ಕಾಟ ಅಲ್ಲಿ ತಾನೇ ಮಾಡ್ಬೇಡ ಲೇಟ ನಿನ್ನ ಮನಸ್ಸೈತಿ ಗುಲಾಬಿ ಹೂವ ಮಾಮ ತಂದು ಕೊಡ ನನಗೊಂದು ಗೋವ ಅಂದ್ರ ಆಮೇಲೆ ಚಾಲು ಆಗುತ್ತೆ ನಮ್ಮಿಬ್ಬರು ಲವ್ ನನ್ನ ಬಿಟ್ಟು ಎಲ್ಲಿಗೆ ಮಾಡಿ ಪ್ರಯಾಣ ಈ ಪ್ರೀತಿ ಹಾಡಿ ಕುಣಿಯ ಬಾರೇ ಒಂದ ಗಾನ ಮತ್ತೆ ಕರ ಮಾಸ್ತರ ಎಬಸ್ ಎಬಸ್ ಹುರಪ್ಪ ಜಗ
ಹುಡುಗಿ ನಾ ಹೊಂಟೆ ನಾನು ಬರ್ತೇನೆ. ಜಾಣನಗಬಲ್ಲ ಈ ದುನಿಯಾದಲ್ಲಿ ಇಂದು ನಾನು ದುಡ್ಡು ಗಳಿಸಬೇಕಾದರೆ ದಾಟತನ ಬಿಟ್ಟು ತೋಟದಲ್ಲಿದ್ದ ಕಾಡುಗಳ ವಿರಪ್ಪನಂತೆ ದೈವ ಆಸೆ ಕೈಗೆ ಈಸಿ ಕರೆಯುತ್ತಿದೆ ಈ ಜೈರಾಜ. ಇಂದು ನಾನು ದುಡ್ಡು ಗಳಿಸಬೇಕಾದರೆ ದೊಡ್ಡ ಬಿಸ್ನೆಸ್ ಮಾಡಲೇಬೇಕು. ಇಂದು ನಾನು ಕಟ್ಟಿದ ಕನಸು ನಾನು ಸಾಗಬೇಕಾದರೆ ನನ್ನದು ನಂಬರ್ ದಂಡ ಎಲ್ಲಿ? ಆ ಶಿವ ಆನಂದನ ಮಗನನ್ನು ಕಿಡ್ನಾಪ್ ಮಾಡಲೇಬೇಕು. ಹಲೋ ಪುಟ್ಟ, ಶಾಲೆಗೆ ಹೋಗಿದ್ದೆಯಾ? ಹೌದು ಸರ್, ಶಾಲೆಗೆ ಹೋಗಿದ್ದೆ. ನಿನ್ನ ಹಾಗೂ ನಿನ್ನ ತಂದೆ ಕೈಯ ಹೆಸರೇನು? ನನ್ನ ಹೆಸರು ಮಂಜು, ನನ್ನ ತಂದೆ ಹೆಸರು ಶಿವಾನಂದ್, ನನ್ನ ತಾಯಿ ಹೆಸರು ಜ್ಯೋತಿ ಅಂತ ಸರ್. ಶಿವ ಆನಂದನ ಮಗ ಮಂಜು. ಲೇಖ ಏನಾದ್ರೂ ಕೊಡಿಸ್ತೀನಿ, ನನ್ನ ಜೊತೆ ಬರ್ತೀಯಾ ಮಂಜು? ಬೇಡ ಸರ್, ನಾನಿನ್ನು ಮನೆಗೆ ಹೋಗಬೇಕು. ಮನೆಗೆ? ಶಿವ ಮನೆಯೇ ಬೇರೆ ಇದೆ ಮಂಜು. ಸೋಮನಿನ ಮಾತು ಒಪ್ಪಿಕೊಂಡು ಬಂದರೆ ಸರಿ, ಇಲ್ಲವಾದರೆ ಸಾವಿನ ಮನೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಯಾಚರ ಹಲೋ ಸುಲ್ತಾನ್, ಅರ್ಜೆಂಟ್ ಆಗಿ ಶಾಲೆಗೆ ಬಾ. ಶಿವಾನಂದನ ಮಗನನ್ನು ಹಿಡಿದುಕೊಂಡು ನಿಂತಿದ್ದೇನೆ. ಕೈ ಬಿಡು ಪಾಪಿ, ಕೈ ಬಿಡುತ್ತಿದ್ದರೆ ಕಾಲನ್ನು ತೆಗೆದುಕೊಂಡು ನನ್ನ ತಲೆಗೆ ಹೋಗಿದ ನನ್ನ ತಂದೆ ಕರೆಯಬೇಕಾಗುತ್ತದೆ. ನನಗೆ ಹೇಳುವ ಚೋಟ ಬಚ್ಚ, ನಾನು ಇಲ್ಲಿಂದ ಬಿಟ್ಟು ತಾನು ತಂದೆಯನ್ನು ಕರೆಯೋದು ನಾಟ್ಯ ಮಗನೇ. ಬೇಡ ಸರ್, ಬೇಡ, ನಾನಿನ್ನು ಮನೆಗೆ ಹೋಗಬೇಕು. ಕೈ ಮುಗಿತೇನೆ, ನನ್ನನ್ನು ಬಿಟ್ಟು ಬಿಡಿ. ಹಲೋ ಬಾಸ್, ಭೇಟಿ ಸಿಕ್ಕಂತ ಆಯ್ತು, ನಡಿ ನಾವು ಎತ್ತಿಕೊಂಡು ಹೋಗೋಣ. ಏ ಸುಲ್ತಾನ್, ಮೊದಲು ಇವನನ್ನು ಗಟ್ಟಿಯಾಗಿ ಇಡಿ, ಇವನ ಕಾಂಡುಗಳನ್ನು ಕಳೆಯಬೇಕು. ಬೇಡ ಸರ್, ಬೇಡ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನನ್ನನ್ನು ಬಿಟ್ಟು ಬಿಡಿ. ಬಿಟ್ಟು ಬಿಡ್ಬೇಕೇನು? ಅವನಿಗೆ ಎಂದಿಗೂ ಸಾಧ್ಯವಿಲ್ಲ. ಸೋಮನೆಯನ್ನು ಮಾತುಗೊಪ್ಪಿಕೊಂಡು ನಿಲ್ಲು, ಎಲ್ಲವಾದರೆ ಕೊಂದು ಹಾಕಬೇಕಾಗುತ್ತದೆ ನಿನ್ನನ್ನು.
ಶಿಕ್ಷೆ ಕೊಡುತ್ತಿದ್ದೀರಿ ಸರ್. ನನ್ನ ಕಣ್ಣು ಕಾಣುವಾಗಿ ಮಾಡಿ ಸರ್, ನಿಮ್ಗೆ ಪುಣ್ಯ ಬರುತ್ತದೆ ಸರ್. ಅದನ್ನೆಲ್ಲ ಬಾಂಬೆಯಲ್ಲಿ ಹೇಳಕತ್ತೆ, ನಡಿ ಮಗನೇನ. ನೀವು ಎಲ್ಲಿಗೆ ಕರೆದರೂ ನಾನು ಬರುತ್ತೇನೆ ಸರ್. ನನ್ನ ಕಣ್ಣು ಕಾಣುವಾಗಿ ಮಾಡಿದರೆ ಬದುಕಿರೋ ತನಕ ನಿಮ್ಮ ಸೇವೆಯನ್ನಾದರೂ ಮಾಡಿ ಋಣವನ್ನು ತೀರಿಸುತ್ತೇನೆ ಸರ್. ನನ್ನ ಕಣ್ಣು ಕಾಣುವಾಗಿ ಮಾಡಿ ಸರ್, ನಿಮ್ಗೆ ಪುಣ್ಯ ಬರುತ್ತದೆ ಸರ್. ಲೇ ಸುಲ್ತಾನ್, ಮೊದಲು ಇವನನ್ನು ಬಾಂಬೆಗೆ ಕರ್ಕೊಂಡು ಹೋಗಿ 170 ಹುಡುಗರ ಜೊತೆ ಇವನನ್ನು ಭಿಕ್ಷೆ ಬಿಡಲಿಕ್ಕೆ ಹಚ್ಚು. ಆಯ್ತು ಬಾಸ್, ಈಗಲೇ ನಮ್ಮ ಹೆಲಿಕಾಪ್ಟರ್ ಅಲ್ಲಿ ಹಾಕಿಕೊಂಡು ಹೋಗುತ್ತೇನೆ. ಅಮ್ಮ ಬಂದಿದ್ದೀವ್ರಿ. ಅಯ್ಯೋ ಕಣ್ಣು ಲೇ ದಂಡರಾಜ್, ನೀನು ಮಾಡಿದ ಮೋಸ ನಶಿಸಿ ಹೋಗಬೇಕಾದರೆ ಎಂದು ನಿಲ್ಲುವೆ ನಿನ್ನೊಂದಿಗೆ ಸೊಡ್ಡು ಹೊಡೆದು. ಲೇ ದಂಡರಾಜ್, ನಿನ್ನ ಸಾಮ್ರಾಜ್ಯ ಸರೋವರದಲ್ಲಿ ಕಮಲದ ಹೂವಿನಂತೆ ಅರಳಿ ನಿಂತ ನಿನ್ನ ಮನಸ್ಸೊಳಗೆ ಪ್ರವೇಶ ಮಾಡಿ ನನ್ನ ಮನ ಬಂದಂತೆ ಮುದ್ದಾಡಿ ಎಳೆ ನಿಂಬೆಗಿನಿಂದ ತೋಪಿ ನಿಂತಿರುವ ಸಂಚಿನ ಆನನ್ನು ಶೀಲಹರಣ ಮಾಡದಿದ್ದರೆ ನನ್ನ ಹೆಸರು ಜೈರಾಜ್ನೇ ಅಲ್ಲ. ಮನಸ್ಸು ಕೊಟ್ಟ ಮ್ಯಾಲ ಪ್ರೀತಿಗಾಗಿ ಜೀವ ಕೊಡಬೇಕ. ಜೀವ ಹೋದ್ರು ಬೇರೆ ನನ್ನ ಪ್ರೀತಿ ಹೂವ ಬೆಳೆಯಬೇಕ. ಇದಕ್ಕಾಗಿ ಸಾಯಬೇಕ, ಪ್ರೀತಿ ಬಿಡಬೇಕ. ಇದಕ್ಕಾಗಿ ಸಾಯಬೇಕ, ಪ್ರೀತಿ ಬಿಡಬೇಕ. ಮನಸ್ಸು ಕೊಟ್ಟ ಮ್ಯಾಲ ಪ್ರೀತಿಗಾಗಿ ಜೀವ ಕೊಡಬೇಕ. ಜೀವ ಹೋದ್ರು ಬೇರೆ ನನ್ನ ಪ್ರೀತಿ ಹೂವ ಬೆಳೆಯಬೇಕ. ಇದಕ್ಕಾಗಿ ಸಾಯಬೇಕ, ಪ್ರೀತಿ ಬಿಡಬೇಕ. ಇದಕ್ಕಾಗಿ ಸಾಯಬೇಕ, ಬೆಂಕಿ ಹತ್ತಿರಿ ಇವನು ಓಣಿ ಐಸ್ ಕ್ರೀಮ್ ವ್ಯಾಪಾರಕ್ಕ. ಊರು ತಿರುಗಿ ₹1 ₹2 ಕೂಡಿಸ್ಕೊಂಡ ಗಂಟು ಮಾಡ್ಕೊಂಡ ನೆಂಟಸ್ತನ ಕಟ್ಟಬೇಕಂದ್ರ ಸ್ವಾಂಡ ಮುರ್ಗಿ ಹೆಣ್ಣು ಸಹಿತ ಸಿಗೋಲ್ಲರಿ ನಮ್ಮ ಮುಖಕ್ಕ. ಏನ್ ಮಾಡಿದ್ರು ಅವನ ಅಲೇ ಯಾವುದೋ ಒಂದು ಹುಡುಗಿ ಗಂಟು ಮರಿ ಹಾಕೊಂಡ್ ಈ ಕಡೆ ಬರಾಕತ್ತೈತೆ. ಬರ್ಲಿ ಬರ್ಲಿ ಯಾರಂತ ನೋಡೇ ಬಿಡೋಣ. तेरी मेरी मेरी तेरी प्रेम कहानी है, डोल बदोनियों बयान हो आई। एक लड़का एक लड़की प्रेम कहानी है, डोल बदोनियों बयान हो आई। तेरे सपनों की रानी कब आएगी तू? आएगी तू रानी कब आएगी तू? रानी कब आएगी तू? चलिया 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 चलिया. ಹಣ್ಣು ಬೇಕೇನ್ರಿ? ಹಣ್ಣು ಪ್ಯಾರಲ ಹಣ್ಣು, ಚಿಕ್ಕು ಹಣ್ಣು, ಮೋಸಂಬಿ ಹಣ್ಣು ಯಾರಿಗ್ ಬೇಕ್ರಿ? ಅಣ್ಣವ್ರ ಅಣ್ಣಾರ ಏ ದೋಸ್ತ್ರ, ಎಷ್ಟು ಮಂದಿ ಇದ್ರಿ. ಹಂಗಿದ್ರೆ ಕಬ್ಬಿನ ಸೀಜನ್ ಅಂದ್ರೆ ಚಲೋ ಆಗಿದ್ದೆ ಎಲ್ಲರಿಗೆ ಗೊತ್ತಾದ. ಒಂದು ಕಬ್ಬಿನ ಸಿರಿಗಾರ ತಂದು ಕೊಡ್ರಿ. ಅವನು ಕಲ್ಲಿ ಗಿಡ ಕಟ್ಟಿ ನಿಂತುರ್ಲಾಕೊತೀನಿ. ಕಬ್ಬರಿಗಡಿ ಅಣ್ಣ ಅನ್ನಕ್ ಮತ್ತಾರ ಸಿಗ್ಲಿಲ್ಲ ನೀ ಊರಾಗ. ಹಿಂಗಂದ್ರ ಐತಲ್ಲ ಆಗೋದಿಲ್ಲ ಹುಡುಗಿ ನಿನ್ನ ವ್ಯಾಪಾರ. ಮತ್ತೆ ಹೆಂಗಂದ್ರ ಆಗ್ತೈತಿ ವ್ಯಾಪಾರ? ಏ ಮಾವ ಹಣ್ಣು ಬೇಕು ಹಣ್ಣ. ಏ ಹುಡುಗ, ಈ
ಹಣ್ಣು ಬೇಕೇನು ಅಲ್ಲ 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 ಹಣ್ಣು ಬೇಕೇನು ಹಣ್ಣು ಅಂತ ಕೇಳಿರೈತಲ್ಲ ಇದ್ರೊಳಗೆ ನಿದ್ದೆ ಮಾಡೋ ಹುಡುಗರು ಸಹಿತ ಅಂತ ಬಂದು ಮಾಡ್ತಾರ ಏನ ಮಾಡ್ತಾರ ಅದನ್ನ ರೀ ಹಣ್ಣಿನ ವ್ಯಾಪಾರ ಹಿಂಗ ಬಿಡಿಸ್ಬಿಡ್ಸಾಳೆ ಬೆಳಗು ಮುಂಜಾನೆ ನಾವೆಲ್ಲ ಇಂಟ್ರೆಸ್ಟ್ ಬರಂಗಿಲ್ಲ ಅಂದ್ರ ಮಾವ ಅಂದ್ರ ಅಷ್ಟು ಜೋರ ಮಾಡ್ತಾರ ಏನು ವ್ಯಾಪಾರ ಒಮ್ಮೆ ಮಾವ ಅಂದ ನೋಡ ಹುಡುಗಿ ಹಣ್ಣು ಅಷ್ಟ ಯಾಕ ಹಣ್ಣು ಮರ ಹೆಣ್ಣು ಸಹಿತ ವ್ಯಾಪಾರ ಮಾಡ್ತಾರ ಈ ಬಳಬಾಟಿ ಓಡ ಹುಡುಗರ ತೆಲಿಗಿಲಿ ಕುಟ್ಟಿ ಮಾತ್ರ ಕಲಸ ಹೋಗ್ತಿದ್ದೆ ಮೌಲಿ ಅಲ್ಲ ಈ ಹುಡುಗರಿಗೆಲ್ಲ ಕೊಟ್ಟು ನೀ ಏನ ಮಾಡವ ಬಾ 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 ಮೊದಲು ವ್ಯಾಪಾರ ಮಾಡವ ಏನ ಮಾಮ ಗಿರಿದವ್ರ ಹಂಗ ಹಾಕ ಒಟ್ಟು ಬೇಕಾದ ಕೈಯಾಗ ಇಡ್ರಿ ಹಣ್ಣು ಏನು ನಿನ್ನ ಹಣ್ಣ ಕೈಯಾಗಿ ಹೊಡಿತೈತಿ ಹುಡುಗಿ ನನ್ನ ಕಣ್ಣ ತಿಂದ್ರ ಹತ್ತೈತಿ ನನ್ನ ಗಣ್ಣ ಅಲ್ಲ ಗುಲಾಬಿ ಎಲ್ಲ ನಿನ್ನ ಬರೀ ದುಂಡು ದುಂಡು ತಂದಿಯಲ್ಲ ದುಂಡು ದುಂಡು ತಂದಿಯಲ್ಲ ಅಲ್ಲಿ ಯಾಕ ಬಾಳ ಮಾತಾಡ್ತಾನ ಇವತ್ತಿನ ಟೀ ಟಿಸಕ್ ನಿನ್ನ ಮಾಡ್ಕೋತೆ ನಾ ಮಾಡೋದ್ ಬೇಡ ನಾ ಮಾಡೋದ್ ದವ ಹೋಗಲ್ಲ ಅವ್ರ ಲೇ ಹಿಂಗ ದವ ಮಾಡೋದ್ರಂಗ ನಿಂತಿಲ್ಲ ಬಾಬಾ ಪುಟ್ಟಿ ಬಾಳ ಹೊಜ್ಜಾಗೈತಿ ಸ್ವಲ್ಪ ಕೈ ಹಾಕ್ಬಾ ಇಳಿಸ್ತು ಕಂಠ ಏನು ಬರೀತ್ರಿ ಈಕಿ ಕಂಠ ಕೈಯಾಗ ಹ್ಯಾಂಡ್ರೋಲಿಕ್ ಟ್ರಿಪಲ್ ಪೈಗಡಿ ಸ್ಟೇರಿಂಗ್ ಹಾಕತ್ತೆ ಈಕಿ ಬುಟ್ಟಿ ಕಂಠನ ಹಿಂಗಿರ್ಬೇಕಾದ್ರ ಈ ಹೊಳ್ಯಾಡ ಸೊಂಟ ಹೆಂಗೈತೆ ಅಂತೀನಿ ನನ್ನ ಸೊಂಟಕ್ಕೆ ನೀ ಕೈ ಹಾಕಿ ಸುದ್ದಿ ನಮ್ಮಪ್ಪ ಗೊತ್ತಾತನರ ಲೇ ನಿಮ್ಮ ಅಪ್ಪನ್ನ ನಮ್ಮಪ್ಪನ ಸೊಂಟನ ಮುಡ್ತಾನ ಅಪ್ಪಿ ಆಗಿ ಇಳಿಸಿದ್ದು ಪುಟ್ಟಿ ಗಾವ್ ಹೋಗಿಲ್ಲ ಈಗ ಮೊದಲ ಪುಟ್ಟಿ ಕೈ ಹಾಕಿ ಇಳಿಸಿ ಬೈ ಬರ್ತದೆ ಅವಳಿಗೆ ಇಳಿಸ್ತೀನಿ ಮುಗಿತ ಕೆಲಸ ನಡಿ ನಮ್ಮ ಮನೆಗೆ ನಾನು ಗಟ್ಟಿ ವಯಸ್ಸಾಗೈತಿಲ್ಲ ಏನು ನೋಡೋದು ಅವನ 8 ವಯಸ್ಸಿಲ್ಲ ಅಂತ ಗಟ್ಟಿಲ್ಲ 20 ವಯಸ್ಸಿಗೆ ಬಾ ನನ್ನ ಕರೆಸ್ರು ಹೊಳ್ಳಿ ಯಾವ ಮನೆ ಮಾಮ ನೀನು ಕಣ್ಣಂಗ ಕರ ತುಂಬಲಿ ನಿನ್ನ ಬಾಯಿಗೆ ಸಗಣಿ ಹಾಕಿಲ್ಲ ಅಲ್ಲ ಈ ನಮ್ಮನೆ ಢಕ್ಕದ ತೆಳಗಿಟ್ಟಿಲ್ಲ ನೋಡಿಲ್ಲ ಪುಟ್ಟಿ ತಳ ನೆಗ್ಗಿದ್ದಿ ನಾ ಹೆಂಗ ಮಾಡ್ಲಂತೀನಿ ಏನು ಮಾಡ್ಬೇಕಂದ್ರೆ ಹೆಂಗ್ ಹೇಳ್ಬೇಕು ಹುಡುಗಿ ಹಣ್ಣು ಮಾರೋ ಹೆಣ್ಣ ಏನ ಮನೆ ಕಾಣಿಸ್ತಾಳ ಅಂದ್ರ ಹಿಂಗೆ ಪುಟ್ಟಿ ತಾನ ಹಂಗ ಇರ್ಬೇಕಂತ ತಿಳಿದ ತಡಕಂತ ಕೊಕ್ಕರ್ಸಿ ಅಂದ್ಮೇಲೆ ನಂದು ಏನು ತಪ್ಪೈತಿ ದೋಸ್ತ ತಪ್ಪರ ಇರ್ಲಿ ಒಪ್ಪರಾಗಿ ಮೊದಲು ನೀ ವ್ಯಾಪಾರ ಮಾಡಿ ಅಂದ್ರೆ ಗೊತ್ತಾಕೈತಿ ನಿನ್ನ ಪವರ್ ಏ ಗುಲಾಬಿ ಏನು ಹಂಗ ನಿಂದ ಮುಚ್ಕೊಂಡು ನಿಂತ್ರ ಹೆಂಗ ಮಾಡಿ ನಿಂದ ತೋರಿಸಿದ ಅಂದ್ರ ತಗದ ನಾ ಮಾಡಕ್ ತಯಾರ ಯಪ್ಪ ಪಿಂಡ್ರಿ ಮಗನ ಏನ ತೋರ್ಸಬೇಕಲ್ಲ ಜೋಕ್ ಮಾರ ಹಳೆ ಜೋಕ್ ಮಾರ ಅದನ್ನ ರೇ ಬೊಟ್ಟಿ ಮೇಲೆ ವಸ್ತ್ರ ಉತ್ತಿ ಮಗಿನ ವಸ್ತ್ರ ಅಂತ ಹೌದ ನಾ ಬ್ಯಾರೆ ತಿಳ್ಕೊಂಡಿದ್ದೆ ದೋಸ್ತ ನಾ ಏನು ತೆಗಂಗಿಲ್ಲಪ್ಪ ಯಪ್ಪ ನನ್ನ ಸುಕುಮಾರ ಕಾಣವಲ್ಲ ಯಾಕೆ ಮುಂದಕ್ಕೆ ಬಾ ಅಂದ್ರೆ ಹತ್ತಾಗೈತೆ ಅವಿ ಎಲ್ಲಿ ಕಡೆ ಸ್ಟೇಜಿಂಗ್ ಮಾಡೋಣ ದೇವ್ರು ಕೊಡಿ ಏನ್ ಅವ್ನ ನಮ್ಮ ಮಣ್ಣಿದ್ದಾಗ ಅವನೇನ್ ಮಾಡೋದು ಏನು ಹುಡುಗಿ ಏನು ಹಣ್ಣು ಮೈ ಮಕ್ಕತ್ತಲ್ಲ ಯಾಕೆ ಏನು ನನ್ನ ಹಣ್ಣ ಕೈಯಾಗಿದ್ರೆ ಹೊಡಿತೈತಿ ಹುಡುಗಿ ನನ್ನ ಕಣ್ಣ ತಿಂದ್ರ ಐತವ ಹತ್ತೈತಿ ನನ್ನ ಬಣ್ಣ ಅಲ್ಲ ಗುಲಾಬಿ ಎಲ್ಲ ದುಂಡ್ಗುಂಡನದಲ್ಲ ಹೌದು ಮಾವ ನಮ್ಮ ಹತ್ರ ಎಲ್ಲ ಬರೀ ದುಂಡನು ಹಂಗಾದ್ರ ನನ್ನ ಹತ್ತಿರ ಓದುದನು ಒಳ್ಳೆನ ಮತ್ತ ಯಪ್ಪ ದೋಸ್ತ ಬೇಡಪ್ಪ ನಿನ್ನ ಸಾಮಾನ ನನವು ನನ್ನ ಹತ್ರನ ನಿಮ್ಮ ಮೊದಲು ವ್ಯಾಪಾರ ಮಾಡು ಮಾಮ ತಡಿಯ ಹುಡುಗಿ ಮಾಡ್ತೀನಿ
ಹಣ್ಣು ನೋಡಕ್ಕೆಲ್ಲ ಭಾಳ ಚಂದ ಕಾಣ್ತಾವ. ಹಾ. ಆದ್ರೆ ಏನ್ ಮಾಡೋದವನು ಅವನ ಈ ಬಳಬಟ್ಟಿ ಹುಡುಗರದವಲ್ಲ ಹಿಚ್ಕಿ 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 ಎಲ್ಲ ಮೆತ್ತಗ ಮಾಡ್ಯಾರ. ಏರ್ಲಿ ಇದು ತಗೊಂಡು ಮನೆಗೆ ಹೋಗುದು ವಾಸಿ ಅಂದಂಗ ಏನು ಹುಡುಗಿ ನಿನ್ನ ರೇಟ? ಏಯ್ ಬಿಕನಾಸಿ ಯಾಕ ಹೆಂಗೈತಿ ನಮ್ಮ ಅಯ್ಯ ತೋರಿಸ್ತೇನ ಮತ್ತೆ ತೇಲಿ ಕೊಡಬೇಕು. ಅಡಪಟ್ಟು ನಾಯಿಗೆ ನಿನ್ನೆಲ್ಲ ಮತ್ತೆ ನಿಂದ ನನಗ ಅಮ್ಮ ಹೆಂಗೈತಿ ನಮ್ಮ ಅಯ್ಯಾಗ ಏ ಗುಲಾಬಿ ಅಬರ್ಥ ಮಾಡ್ಕೋಬೇಡ. ನಾ ಕೇಳಿದ್ದು 2 ಪೇರುವಣಿಗೆ ರೇಟ್ ಎಷ್ಟಂತ. ಮಾಮ ಹಿಂಗಂದೆ ನೀನು ನಮ್ ಬ್ಯಾರೆ ತಗೊಂಡಿದ್ದೆ ನೋಡಪ್ಪಸ್ಕೊಂಡು 2 ಡಜನ್ಗೆ 40 ರೂಪಾಯಿ. 1 ಡಜನ್ ನೀ ತಗೊಂಡಿದ್ರ 2 ಹಣ್ಣು ಎಕ್ಸ್ಟ್ರಾ. ಏ ಗುಲಾಬಿ 2 ಹಣ್ಣು ಎಷ್ಟ ಕೊಡ್ತೀನಿ ಅಂದ ಅಷ್ಟ ಸಾಕ. 1 ಡಜನ್ ಐತಲ್ಲ ನಾರೇ ರೊಕ್ಕ ಕೊಟ್ಟು ಹೋಯ್ತೀನಿ. ಏ ಹುಡುಗ ನೀ ಎದೆಯೋ ಪಕ್ಕ ತಗಿ ಮುಂದಿಲ್ಲ ರೊಕ್ಕ. ಏ ಹುಡುಗಿ ಏನು? ರೊಕ್ಕದ ಸಂಬಂಧ ಹಾಕಬೇಡ ನೀ ಲೆಕ್ಕ. ನೀವು ಅಂದ್ರ ಬರೆದು ಕೊಡ್ತೀನಿ ಚಕ್ಕ. ಒಂದ್ 10 ಲಕ್ಷ ಇಟ್ಟಿನ ಬೇರೆ ಹೌದು 20 ಲಕ್ಷ ಮಾಮ ನನ್ನ ಹೆಸರು 10 ಲಕ್ಷ ಬರ್ರಿ ಹಾ. ಸಾಕಾಟ. ಅಕೌಂಟ್ ಹೇಳಿ ನಿಂದ ಅಕೌಂಟ್ ತುಂಬ ಕಳಿಸ್ತೇನೆ ರೊಕ್ಕ. ನಾನೇ ನೋಡ್ಲಿ ನಿಂದು ನಿಮ್ ಕಳ್ಸಂತ ನಿನ್ ನೀಟ ಮುಸ್ಕೊಳಪ್ಪ ನಮಗೆ ಏನೋ ಬೇಡ. ಹಂಗಾರ ಹಾಡು ಕುಣಿಬೇಡ ಹುಡುಗಿ ನನ್ನ ಜೊತೆ. ಹೌದಾ? ಮತ್ತೆ ಆಗ್ತದೆ ಚಾಲು ಮಾಡ. ನನ್ನ ಕೈಯಾಗ ಸಿಕ್ಕಾರ ನೀನ, ನನ್ನ ಕೈಯಾಗ ಸಿಕ್ಕಾರ ನೀನ, ಆಗತ್ತೀಗಿ ಹುಡುಗಿ ಹೈರಾಣ. ಮಸ್ತ ಐತಿ ನಿನ್ನ ಮೈ ಬಣ್ಣ, ಬಣ್ಣ ನೋಡಿದ್ರ ತಿಂದಂಗ ಹಣ್ಣ. ಜಯ ಗಳಿಸಬೇಕೆಂದು ಕಾಲಿಟ್ಟ ಈ ಜೈರಾಜನ ಜೀವನದಲ್ಲಿ ಸೋಲೆಂಬ ಶಬ್ದವೇ ಇಲ್ಲ. ಮೊದಲು ಮನಸ್ಸು ಮಾಡುವುದಿಲ್ಲ, ನಾನು ಮನಸ್ಸು ಮಾಡಿದ ಮೇಲೆ ಅದು ಕಾಯಾದರೂ ಸರಿ. ನನ್ನ ಕಾಮದ ದೃಷ್ಟಿ ಬೆದ್ದು ಅದು ಹಣ್ಣಾಗಲೇಬೇಕು. ನಾನು ಎಷ್ಟು ಆದರಿಂದ ನೋಡುತ್ತಿದ್ದರು ನಾ ಕಣ್ಣೆಟ್ಟ ಹೆಣ್ಣು ಬರುತ್ತಿಲ್ಲವಲ್ಲ. ಓಹೋ, ನಾನು ನೆನಪಿಸಿಕೊಳ್ಳುವಷ್ಟರಲ್ಲಿ ಆ ರಾಜನ ಮಗಳು ಎತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ, ಇದಕ್ಕೆ ನನ್ನ ಮೋಸದಾಟ ತೋರಿಸಿ ನನ್ನ ಹೃದಯ ಪಾಂಜರದ ಬೊಟ್ಟಿಯಲ್ಲಿ ಸಿಲುಕಿಸಿಕೊಳ್ಳಲೇಬೇಕು.
ಮಾಡ್ತಾರೆಂದು ನಿನ್ನ ರಕ್ಷಣೆಗಾಗಿ ಬಂದಿರುವೆ. ಜಯರಾಜ್, ಅಂತೂ ನಿಮ್ಮ ರಕ್ಷಣೆ ಹೊಣೆ ನನ್ನ ಮೇಲೆ ಇದೆಯಲ್ಲ, ಅಷ್ಟೇ ಸಾಕು. ತಾವಿನ್ನು ಹೋಗ್ಬೋದು. ಹೋಗಲು ಬಂದೆಲ್ಲ ಸಂಚನ ಸೌಂದರ್ಯದ ಸಾಗರವನ್ನೇ ನವಿಲಿನಂತೆ ಪಡಕ್ಕೆ ಬರುವ ನಿನ್ನ ರೂಪವನ್ನು ಮೆಚ್ಚಿ ಹಾಲು ಹಿಂಡಿಗೆ ಕೊಟ್ಟು ಐ ಲಾಭ ಎಂದು ಹೇಳಲು ಬಂದಿದ್ದಾನೆ ಈ ಜಯರಾಜ್. ನೋಡು ಜಯರಾಜ್, ಈ ಗುಲಾಬಿ ಹೂವು ನಾನು, ಅದರ ಸುತ್ತ ಇರುವ ಮುಳ್ಳು ನೀನು. ಆ ಹೂವಿನ ರಕ್ಷಣೆ ಮಾಡುವ ಮುಳ್ಳು ನೀನೇನಾದ್ರೂ ನನ್ನ ಕಣ್ಣಾಗಿ ನಿಂತ್ರೆ, ಕಾಮುಕನಂತೆ ನನ್ನ ಮೇಲೆ ಕಣ್ಣು ಹಾಕಿದ್ದೆ ನಿಜವಾದ್ರೆ, ರಣಚಂಡಿಯಂತೆ ನಾನು ನಿನ್ನ ಸಂಹಾರ ಮಾಡಲು ನಿಲ್ಲುವೆ ದೇವತೆಯಾಗಿ. ಹಿರಣ್ಯಕಶ್ಯಪನಂತೆ ಆರ್ಭಟಿಸಿ ನಿಂತರೆ ನಿನ್ನಂತ ದೇವಾನು ದೇವತೆಗಳು ಭಯ ಪಟ್ಟಿ ಓಡಿ ಹೋಗುತ್ತಾರೆ. ಅದೇ ಹಿರಣ್ಯಕಶ್ಯಪ ಉಗ್ರ ನರಸಿಂಹನ ಕೈಯಲ್ಲಿ ಸಿಕ್ಕು ಸತ್ತು ಹೋದ. ಅದರಂತೆ ನೀನು ಕೂಡ ನನ್ನ ತಂದೆಯ ಕೈಯಲ್ಲಿ ಸಿಕ್ಕು ಸತ್ತು ಹೋಗಬೇಕಾಗುತ್ತೆ. ನಿನ್ನ ತಾಂಡೆಯ ಪೌಳಿ ಬದಲಿಗೆ ಹೆದರುವ ಹೇಳಿ ನಾನಲ್ಲ ಸಂಚನ. ಹುಡುಗು ಸಿಡಿಲಿಗೆ ಸಿಕ್ಕಂತೆ ಈ ಗರುಡನ ಕೈಯಲ್ಲಿ ಸಿಕ್ಕು ಸಾಯಬೇಡ. ಸೋಮಣ್ಣ ನನ್ನ ಒಳಗೆ ಬಾ ಸಂಚನ. ತೂತುಗಳಿಗೂ ಗತಿಯಿಲ್ಲದೆ ಬೀದಿಯಲ್ಲಿ ತಿರುಗುತ್ತಿರುವ ನಿನ್ನಂತ ನಾಲಾಯಕನನ್ನು ತಂದು ನನ್ನ ಮನೆಯಲ್ಲಿ ಇಟ್ಟುಕೊಂಡು ಆಶ್ರಯ ಕೊಟ್ಟದ್ದು ನಮ್ಮದೇ ತಡೆತನ. ಉಂಡ ಮಾಡಿ ಜಂಟಿ ಎನ್ಸುವ ಭಂಡ ನೀನು. ಪಾಂಡನನ್ನು ಬಡುವ ಆನ ಮಾತು ಹೇಳಬೇಡ ಸಂಚನ. ಹಿಂದೆ ನನ್ನ ತಂದೆ ತಾಯಿ ಆಕ್ಸಿಡೆಂಟ್ ಸತ್ತು ಹೋದ ಪರಿಹಾರ ಹಣವನ್ನೆಲ್ಲ ಯಾಕೆ ಹಾಕಿಕೊಂಡು ಬರುತ್ತಿದ್ದ ನಾನಿನ ತಂದೆ. ಅವನು ಬಂದ ಸೋಮಣ್ಣ ನನ್ನ ಒಳಗೆ ಬಾ ಸಂಚನ. ಇಲ್ಲದಿದ್ದರೆ ಇಲ್ದಿದ್ರೆ ಏನು ಮಾಡ್ತೀಯಾ? ಏನು ಮಾಡುವೆ ಸಂಚನ. ನೀನೊಟ್ಟ ಸೀರೆಯನ್ನು ಬಿಚ್ಚಿ ನಿನ್ನ ತೊಂಡೆ ನೀನು ತೊಟ್ಟಿಗೆ ನನ್ನ ತೊಟ್ಟಿ ಒತ್ತಿ ಸೇಬು ನಿಂತ ಪಳಪಳನೆ ಹೊಳೆಯುವ ಈ ನಿನ್ನ ಕೆನ್ನೆಗೆ ನನ್ನದಂತ ಸುಂದ ಕಚ್ಚಿ ಮೂಡಿಸುವೆ. ಐ ಲವ್ ಯು ಮೂರು ಆಗುವಣ್ಣ. ಏ ಕಾಮ ತುಂಬಿದ ಪಶುವೆ, ಹೆಣ್ಣು ಮನಸ್ಸು ಮಾಡಿದ್ರೆ ನಿನ್ನ ತಮಗೆ ಸೆರಗು ಹಾಕಿ ಸುಖನೂ ಕೊಡ್ತಾಳೆ. ಬೇಡ ಎಂಬ ಭೀತಿ ಮನದಲ್ಲಿ ಮೂಡಿದ್ರೆ ಅದೇ ತೆರಿಗೆಯಿಂದ ನೇನು ಹಾಕ್ತಾಳೆ. ಎಚ್ಚರ. ನನಗೆ ಎತ್ತರಕ್ಕೂ ಹೊಲಸು ಏನೇ? ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಹುಡುಗಿಯರನ್ನು ತಂದು ನಾನು ಸಾಲನಾಗಿ ನಿಲ್ಲಿಸಬಹುದು. ನಿನ್ನ ರೂಪ ನನ್ನ ಕಣ್ಣಿಗೆ ನೆಟ್ಟು ನನ್ನ ತಲೆ ಕೆಟ್ಟು ಹೋಗುತ್ತಿದೆ. ಈ ಮಾಗಿನ ಮಾವಿನ ಹಣ್ಣು ನನ್ನ ಕೈಗೆ ತಾಕದಿದ್ದರು ಕಲ್ಲಿನಿಂದ ಎಸೆದ ಆಗುತ್ತದೆ. ಲೇ ಜಯರಾಜ, ಕೈಗೆ ಸಿಗದ ಈ ಹಣ್ಣಿಗೆ ಏನಾದರೂ ಕಲ್ಲಿನಿಂದ ಹೊಡೆದ್ರೆ ಆ ಕಲ್ಲು ಹಣ್ಣಿಗೆ ಬೀಳದೆ ಟಂಗಿಗೆ ಬಿಡ್ದು ನಿನ್ನ ತಲೆಗೆ ಬಿದ್ದು ಓಡಾಯ್ತು. ಎಚ್ಚರ. ನನಗೆ ಎತ್ತರಕ್ಕೂ ಹುಚ್ಚು ಹೆಣ್ಣೆ, ನಿನ್ನ ಮಾತು ನನಗೆ ಬೇಕಾಗಿಲ್ಲ. ಕಾಣ್ಗೆಟ್ಟ ಈ ಕಾರಣ ನಾಯಕನಿಗೆ ನಿನ್ನ ಮನಸ್ಸು ಒಪ್ಪಿಸಿ ಸಿಂಗಾರ ಎಂಬ ಸರಗನ್ನು ಹಾಸಿ ಬಂಗಾರ ಎಂಬ ಬಟ್ಟೆಯನ್ನು ಬೆಚ್ಚಿ ನಿನ್ನ ಮನಸ್ಸು ನನಗೆ ಕೊಟ್ಟರೆ ಕೊನೆಯವರು ನಿನ್ನನ್ನು ಸೂಳೆಯನ್ನು ಮಾಡಿಕೊಳ್ಳಬಲ್ಲ ಈ ಜಯರಾಜ್. ಏ ಕಾಮಕ್ಕಾಗಿ ಜನ ಸುರಿಸುವ ಕಚ್ಚಿ ನಾಯಿ, ನಾನು ನಿನ್ನ ಸೋಳೆ ಆಗುವುದಕ್ಕೆ ಬೀದಿಯಲ್ಲಿ ತಿರುಗುವ ಭಿಕ್ಷುಕಿಯಲ್ಲ, ಧರ್ಮವರ್ಧನೆಯ ಮಗಳು. ಮೇಲಾಗಿ ಕಾಲೇಜ್ ಕಲಿಯುವ ಸುಸಂಸ್ಕೃತ ಹೆಣ್ಣಾಗಿ ಬಾಳುವೆ ಈ ಸಮಾಜದಲ್ಲಿ. ಸಮಾಜ ಕಾಲೇಜ ಹುಡುಗರನ್ನು ಹೇಳಿ ಪ್ರೀತಿಸಿದ ಹುಡುಗರ ಜೊತೆ ದೇಹ ಸುಖ ಕೊಟ್ಟು ಮತ್ತೊಬ್ಬ ಮೀನನ್ನು ಕರೆದುಕೊಂಡು ಓಡಿ ಹೋಗಿ ಹೆಣ್ಣುಗಳಿಸಿಲ್ಲ ಈ ನಿನ್ನ ಸಮಾಜದಲ್ಲಿ. ಕಾಲೇಜು ರಜೆ ನೀಡಿದಾಗ ಟೂರ್ಗೆ ಹೋಗುತ್ತಾರೆ ಸುಳ್ಳು ಹೇಳಿ ಮತ್ತೊಬ್ಬ ಮೀನನ್ನು ಕರೆದುಕೊಂಡು ಹೋಗಿ ಕಂಡ ಕ್ಲಬ್ ಪಾರ್ಕ್ ನಲ್ಲಿ ಕಾಮದ ಜೊತೆ ಇರಿಸಿಕೊಂಡು ಹೆಣ್ಣುಗಳಿಸಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಲತಿ ಹೆಣ್ಣಿನ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತನಾಡಿದಳೋ ನಾಲ್ಕ. ಎಷ್ಟೋ ಹೆಣ್ಣು ಮಕ್ಕಳು ಓದಿ
ಈ ಭೂಮಿಯಲ್ಲಿ ಹೆಸರು ಗಳಿಸಿದ್ದಾರೆ. ಮತ್ತೆ ಮತ್ತೆ ನೀನೇನಾದ್ರೂ ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತೆ ನಿಜವಾದ್ರೆ ಕಾಲಲ್ಲಿರುವ ಚಪ್ಪಲಿಂದ ನಾನಿನ ಕೆನೆಯ ಮೇಲೆ ಕೂರಿಸುವೆ. ನಿನ್ನ ಮೆಟ್ಟಿನಿಂದ ಮೆಟ್ಟಿಸಿಕೊಳ್ಳಲು ನಾನೇನು ಸಣ್ಣ ಮೆತ್ತಿದ್ರು ಬಾಂಡರ ಅಣ್ಣೆ ಈ ಜೈಲ ಆದ್ರೆ ದುರ್ ಕೇಳಿದ್ರೆ ಗಡಗಡೆ ನಡೆದು ಸಾಯಿಸುವಾಗ ಎತ್ತೋಚಿ ನಾನಿನ್ನೊಂದು ಹೆಣ್ಣು ನನಗೆ ಈ ರೀತಿ ಮಾತನಾಡುವೆ ಯಾಕ ಯಾರೇ ಮೊಗೆಯತೋ ನಿನ್ನ ಜೀವನ ಕಥೆ. ಇವನಿಂದ ಪಾರು ಹೋಗ್ಬೇಕಾದ್ರೆ ನಾನು ಇವನಿಗೆ ಹೇಳಿದಂತೆ ಕೇಳಬೇಕು. ನೋಡು ಜಯರಾಜ್, ಈಗ ನನ್ನಿಂದ ನಿನಗೇನಾಗ್ಬೇಕು ಅದನ್ನ ಹೇಳು. ಕಾಮದ ಕಡಲಿನ ಹರಿಯುವ ನನ್ನ ಮನಸ್ಸು ಶಾಂತವಾಗಬೇಕಾದರೆ ನೀನೊಂದು ಇಂಪಾದ ಗೀತೆಯನ್ನು ಹಾಡಲೇಬೇಕು. ಸರಿ, ಹಾಗಾದ್ರೆ ನಿಮ್ ಇಷ್ಟದಂತೆ ಹಾಡ್ತೀನಿ, ಸರಿನಾ? ಜಯರಾಜ್, ನಾನಿನ್ನು ಬರ್ತೀನಿ. ನಿಲ್ಲು ಸಂಚೆ, ನಿಲ್ಲು. ಬೇಟೆಗಾರನ ಬಲೆಯಲ್ಲಿ ಜಿಂಕೆ ಬರೆ ಬಿದ್ದರೆ ಅವನು ಬಿಟ್ಟು ಬಿಡ್ತಾನೆಂದು ತಿಳಿದ್ರು ಇದೇ ಕಾಡಡುವೆಯಲ್ಲಿ ನನ್ನ ಕಾಮದಾಸನ ತೀರಿಸಿಕೊಳ್ಳುವೆ. ಬಾ ಸಂಚನ, ಬಾ. ದುಷ್ಟ ಕಾಮುಕ ಅನ್ನ ಸ್ವರೂಪದ ಲಾಭದಲ್ಲಿ ಅಡ್ಡೈಸಿ ಬಂದ ದಡ್ಡ ನೀನ್ಯಾರು? ಒಡೆಯಲಾರದ ಹೆಣ್ಣಿಗೆ ಕಾಮದ ಬಲೆ ಬೀಸುವ ನಿಮ್ಮಂತ ದುಷ್ಟರ ರುಂಡವನ್ನು ಕತ್ತರಿಸಲು ಬಂದಿರುವನು ಕೆಂಗೆಟ್ಟ ಹುಲಿ ರಾಯನಾಗೆ. ಕಂಗೆಟ್ಟ ಹುಲಿ ರಾಯ, ಹೆಣ್ಣು ಹುಲಿಗಳ ಕಾಂಟನೆ ಅನಿಸಿಕೊಂಡಿರುವ ಸೊತ್ತು ಹತ್ತು ಹುಲಿ ಎಲೆ ನಾನೇ ಹುಲಿ ಹಬ್ಬುಲಿಯಾಗಿ ಮೆರೆಯುತ್ತಿರುವಾಗ ನೀನ್ಯಾವ ಮೂಲೆಯಲ್ಲಿರುವ ಕಂಗೆಟ್ಟ ಹುಲಿ ರಾಯ? ಸೋಮನ ಹೊರಟವ
ಬಚ್ಚ ಇಲ್ಲಿಂದ ಹೊರಟು ಹೋಗುವ ಮುನ್ನ ಇದೇ ಕೊಡಲಿಯಿಂದ ನಿನ್ನ ಪಾಪ ತುಂಬಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾಗುತ್ತದೆ. ಹುಡುಗಿಯರ ಬಾಳಲ್ಲಿ ಸರಸಾಡುವುದು ಸರಿಯಲ್ಲ. ಮೊದಲು ಹೊರಟು ಹೋಗು, ನನ್ನ ಕಣ್ಣ ಮುಂದೆ ನಿಲ್ಲಬೇಡ. ಲೇ ಬಳಿಕಾರಿ ಸಾಗರ, ನಿನ್ನ ಪೊಳ್ಳು ಮಾತಿಗೆ ಅದರಲ್ಲಿ ನಾನೇನು ಶಾಂಡ ನಿಂತಿರುವಯ್ಯ. ದಾರ್ಪದ ರಾವಣನಂತೆ ರಣಕಾಳೆ ಓದೆ ಸಾಧ್ಯ ಹೊಡೆದು ಯುದ್ಧ ಮಾಡಲು ಗಂಡಲೇ ಗಂಡು ಈ ಜೈರಾಜ್ ನಿನ್ನಂತ ಸಿಡಿದೇರುವ ಕೋತಿಗಳಿಗೆ ನನ್ನ ತಾತ ಯಾಕದಿಂದ ನೀನು ಹಾಕಬೇಕಾಗುತ್ತದೆ. ಯಾತ್ಸರಿಂದ ಮಾತನಾಡಲೇ ಬಚ್ಚ. ಏ, ನನಗೆ ಎಚ್ಚರ ಹೇಳುವ ಅಧಿಕಾರದ ಮಗಳೇ, ನಿನ್ನಂತ ರೌಡಿ ರಾಜನಿಗೆ ಸೊಂಡದ ನೀರು ಕುಡಿಸಿ ನಮ್ಮೂರಿನ ದುರ್ಗನ ಜಾತ್ರೆಯಲ್ಲಿ ಅರಣ್ಯ ಕೋಲ ಕರೆದಂತೆ ಕರೆದು ಬಿಟ್ಟರ ಮಗಳ ಎಚ್ಚರ. ಲೇ ಸಾಗರ, ನನ್ನನ್ನು ಮುಟ್ಟಲು ಬಂದರೆ ನಿನ್ನನ್ನು ಚಾಟ ಕಟ್ಟೆ ಸ್ಮಶಾನಕ್ಕೆ ಕಳಿಸಬೇಕಾಗುತ್ತದೆ. ಜೋಕೆ ಏ ಜನರ, ನಿನ್ನಂತ ಲುಚ್ಚಗಳಿಗೆ ಹೇಗೆ ಒದ್ದ ಬುದ್ಧಿ ಕಲಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೊರಟು ಹೋಗದಿದ್ದರೆ ನಿನ್ನನ್ನು ಕಳಿಸುವುದು ಆ ಯಮನ ದರ್ಶನಕ್ಕೆ. ಲೇ ಸತ್ಯ ಬಡವ, ಈ ನಾಗರ ರೋಷವನ್ನು ನೋಡಿ ದೂರದಿಂದಲೇ ಹೊರಟು ಹೋಗಬೇಕು. ವಿನಃ ಇದನ್ನು ವಾಪಸ್ ಮುಟ್ಟಲಿಕ್ಕೆ ಬಂದರೆ ಇದು ಕಚ್ಚಿ ವಿಷ ಕಾರಣ ಎಂದು ಬಿಡುವುದಿಲ್ಲ. ಈ ವಿಷ ತುಂಬಿದ ಗಡ ಸರ್ಪ. ಏ ಬಂಡ ಬಡ್ಡಿಯ ಮಗನೇ, ನಿನ್ನಂತ ಹರಿದಾಡುವ ಹೊರಡು ಮುಂದೆ ನನ್ನಂತ ಹಾರಾಡುವ ಹತ್ತಿರ ಕಂಡ ಬಿದ್ದಾಗ ಹರಿದಾಡುವ ಮುಂದೆ ಕೊಕ್ಕೆ ಗಗನದ ಎತ್ತರಕ್ಕೆ ಹಾರು ಕೆಳಗೆ ಬಿಟ್ಟರೆ ನಿನ್ನಂತ ಘಟ ಸರ್ಪದ ಘಟ ಹೊರಗೆ ಓದುತ್ತಲೇ ಎತ್ತರ. ಏ ನನಗೆ ಎತ್ತರ ಕೊಲುಚ್ಚ ಇಡೀ ಪೃಥ್ವಿಯಲ್ಲಿ ದೊಡ್ಡ ಆಳುಗಳ ಬುಡ ಮೇಲೆ ಮಾಡುವ ಈ ಜೈರಾಜನಿಗೆ ಪ್ರತ್ಯುತ್ತರವಾಗಿ ಮಾತನಾಡುವ ಯಾ ಮಗನೇ, ಇನ್ನೊಮ್ಮೆ ಸಿಕ್ಕಾಗ ಬರುವೆ ನಿನ್ನ ಪ್ರಾಣ ತೆಗೆಯುವ ಯಮರಾಜನಾಗಿ. ಹೋಗು, ನಿನ್ನಂತ ವೀರಾದಿ ವೀರರನ್ನು ಎಷ್ಟು ಜನರನ್ನು ನೋಡಿಲ್ಲ ನನ್ನ ಜೀವನದಲ್ಲಿ. जिंदगी और कदम एक जंग है. ए जयराज, तूने उसको टकरार. अरे सारे, तुझको क्या मालूम नहीं है? ये शेर है. ಸಾಗರ್, ಆ ಕಾಮಕನ ಕೈಯಿಂದ ಪಾರು ಮಾಡಿದ್ದಕ್ಕೆ ನಿನಗೆ ನನ್ನ ಅನಂತ ಧನ್ಯವಾದಗಳು. ಕಷ್ಟದಲ್ಲಿ ಸಿಲುಕಿದವರನ್ನು ಕಾಪಾಡುವ ನನ್ನ ಧರ್ಮ. ಸಂಚನ ಬರುತ್ತೇನೆ. ಸಾಗರ್, ನಂತರ ನಿನ್ನನ್ನು ಬಡಸಿ ಆಮೇಲೆ ನಿನ್ನನ್ನು ನನಗೆ ಕೊಟ್ಟು ಮದುವೆ ಮಾಡೋ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಜೈರಾಜನೇ ಅಲ್ಲ. ಎಲ್ಲಿಗೆ ಹೋದೆ ಗುರು ಪುಟ್ಟರಾಜ, ಎಲ್ಲಿಗೆ ಹೋದೆ ಗುರು ಪುಟ್ಟರಾಜ, ಮತ್ತೊಮ್ಮೆ ಬಂದೆ ಈ ಹುಟ್ಟಿದರೆಗೆ, ಮತ್ತೊಮ್ಮೆ ಬಂದೆ ಈ ಹುಟ್ಟಿದರೆಗೆ. ಎಲ್ಲಿಗೆ ಹೋದೆ ಗುರು ಪುಟ್ಟರಾಜ, ಎಲ್ಲಿಗೆ ಹೋದೆ ಗುರು ಪುಟ್ಟರಾಜ, ಮತ್ತೊಮ್ಮೆ ಬಂದೆ ಈ ಹುಟ್ಟಿದರೆಗೆ, ಮತ್ತೊಮ್ಮೆ ಬಂದೆ ಈ ಹುಟ್ಟಿದರೆಗೆ. ಎಲ್ಲಿಗೆ ತಾಯಿ ಜಗದೀಶ್ವರಿ, ನಾವು ಯಾವ ತಪ್ಪು ಮಾಡಿದ್ದೇವೆಂದು ನನಗೆ ಈ ರೀತಿ ಶಿಕ್ಷೆ ಕೊಡುತ್ತಾ ಇರುವೆ ಅಮ್ಮ. ನನ್ನ ಗಂಡನಿಗೆ ಎಲ್ಲ ಸಲ್ಲದ ಅಪವಾದವನ್ನು ಹೊರಿಸಿ ಕಟ್ಟಿ ಹಾಕಿ ಸಾಕಷ್ಟು ಪಡೆದು ಬಿಟ್ಟ ಧನರಾಜ್. ಈ ಬಡವರ ಮೇಲೆ ನಿನಗೆ ಕರುಣೆ ಕಣಿಕರ ಅನ್ನೋದೇ ಇಲ್ವಾ ತಾಯಿ? ಅಮ್ಮ, ಈ ಬಡವರ ಮೇಲೆ ತಪ್ಪಾಗಿ ಬಾರ್ತಾ ಇರುವ ಆ ಧನರಾಜನನ್ನು ಸಂಪರಿಸಲು ನೀನು ಧರೆಗೆ ಬರುವೆಯಾ ತಾಯಿ? ಧರೆಗೆ ಬರುವೆಯಾ ನೀನು?
ನನ್ನ ಗಂಡ ಮನೆ ಬಿಟ್ಟು ಹೋಗಿ 3 ದಿನವಾಯಿತು, ಇನ್ನೂ ಬಂದೇ ಇಲ್ಲ. ಅವನು ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ನನ್ನ ಗಂಡ? ಹೇಳಿ ಸ್ವಾಮಿ, ನನ್ನ ಗಂಡ ಹೇಗಿದ್ದಾನೆ? ಹೇಳಿ ಸ್ವಾಮಿ, ನೀವೇ ಹೇಳಿ. ಮಗು ಎಲ್ಲಿ ಅಂತ ಕೇಳಿದರೆ ಏನು ಹೇಳಲಿ ಜ್ಯೋತಿ? ಯಾವ ಕಡೆ ಹುಡುಕಿದರೂ ನನ್ನ ಮಗುವಿನ ಸುಳು ಸಿಗುತ್ತಿಲ್ಲ ಜ್ಯೋತಿ, ಸಿಗುತ್ತಿಲ್ಲ. ಏನು ಏನು ಹೇಳ್ತಾ ಇದ್ರ ನೀವು? ನೀವು ಹೇಳೋ ಮಾತನ್ನು ಕೇಳಿದ್ರೆ ತಾಯಿ ಕರಳದೆ ಕತ್ತರಿಸಿದಂತಾಗುತ್ತದೆ ರೀ, ಕತ್ತರಿಸಿದಂತಾಗುತ್ತದೆ. ನಿಮ್ಮ ಕಾಲು ಹಿಡಿದು ನಾನು ಬೇಡಿಕೊಳ್ಳುತ್ತೇನೆ, ನನ್ನ ಗಂಡ ನನ್ನ ಹೋಲಿಕೆ ಕೊಡಿ ಸ್ವಾಮಿ, ನನ್ನ ಗಂಡನನ್ನು ಹೋಲಿಕೆ ಕೊಡಿ. ಎಲ್ಲಿ ಅಂತ ಹುಡುಕಲಿ ಜ್ಯೋತಿ, ಎಲ್ಲಿ ಅಂತ ಹುಡುಕಲಿ, ಯಾವ ಕಡೆ ಅಂತ ಹುಡುಕಲಿ? ನನ್ನ ಕಣ್ಣನ ನೆನಪು ಬಂದು ಕಣ್ಣಲ್ಲಿ ಕಣ್ಣೀರು ತುಂಬಿ ಕಣ್ಣು ಕಾಣದೇ ಇರುವಾಗ ಎಲ್ಲಿ ಅಂತ ಹುಡುಕಲಿ ಜ್ಯೋತಿ ನನ್ನ ಕಣ್ಣನನ್ನು? ಮಗು ಕತ್ತ! ಅಜ್ಜೋ, ಎಲ್ಲಿದ್ದೀವಿ ನೀನು? ಹೇಗಿರ್ಬೇಕಂದ ನೀನು? ಅಜ್ಜೋ, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಕಂದ, ನನಗಿಲ್ಲ. ಬಾರೋ ಬಾರೋ ಮಂಜು, ಎಲ್ಲಿದ್ದೀಯ ನೀನು? ಬೇಗ ಬಾ ಕಂದ, ಬೇಗ ಬಾ. ದಿನನಿತ್ಯ ನೀನು ಶಾಲೆಗೆ ಹೋಗಿ ಬರುವುದನ್ನು ಕಂಡು ನಿನ್ನ ಹೆಸರಿನ ಮೇಲೆ ನಮ್ಮ ಉಸಿರಿಟ್ಟು ಬದುಕುತ್ತಿದ್ದೇವೆ. ಈಗ ನಿನ್ನನ್ನು ಕಳೆದುಕೊಂಡು ನಾವು ಖಂಡಿತವಾಗಿ ಬದುಕಲಾರೆವು ಕಂಡ, ಖಂಡಿತವಾಗಿ ಬದುಕಲಾರೆವು. ನಿನ್ನ ಹೆತ್ತ ತಾಯಿ ತುತ್ತು ಮಾಡಿ ಉಣಿಸುವ ಆ ನೆನಪನ್ನು ನೆನಪಿಸಿಕೊಂಡ್ರೆ ನನ್ನ ಮನಸ್ಸು ಚುಚ್ಚಿಕೊಳ್ತಾ ಇದೆ ಕಂದ, ಚುಚ್ಚಿಕೊಳ್ತಾ ಇದೆ ಕಂದ. ಎಲ್ಲಿದ್ದೀಯಾ ನೀನು? ನೀನು ಇಲ್ಲದೆ ಒಂದು ತೊಟ್ಟು ನೀರು ಸಹ ಕುಡಿಯುವುದಾಗುವುದಿಲ್ಲ ಕಂದ, ಕುಡಿಯುವಂತಾಗುವುದಿಲ್ಲ. ಬಾರೋ, ಬೇಗ ಬಾ ನೀನು. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಕಂದ, ನನಗಿಲ್ಲ. ಅಲ್ಲ, ನೀನು ಆಡಿದ್ದನ್ನು ನೆನಪಿಸಿಕೊಂಡರೆ ನನ್ನ ಕಣ್ಣಿನಂತ ಮನಸ್ಸು ಕರಗಿ ಹೋಗುತ್ತಿತ್ತು. ಈಗ ಯಾರನ್ನು ನೋಡಿ ಸಂತೋಷ ಪಡೆಯಲು ಮಗನೇ, ಯಾರನ್ನು ಸಂತೋಷ ಪಡೆಯಲು? ಅಯ್ಯೋ ದೇವರೇ, ಯಾವ ತಪ್ಪು ಮಾಡಿದ್ದೇನೆಂದು ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ಮಂಜು ಮಂಜು ಅಂತ ಕೂಗಿದಾಕ್ಷಣ ನನ್ನ ಕಂದ ಓಡಿ ಬಂದು ಅಪ್ಪಿ ಮುತ್ತಾರಿ ತೃಪ್ತಿ ಪಡುತ್ತಿದ್ದ. ಮಂಜು ಮಂಜು ಅಂತ ಯಾರನ್ನು ಕೂಗಲಿ ಈಗ? ಇಲ್ಲ, ನನ್ನ ಕಂದ ಇಲ್ಲದೆ ನಾನು ಬದುಕೋದಿಲ್ಲ. ಇಲ್ಲ, ನಾನು ಬದುಕಬಾರದು. ನನ್ನ ಕಂದನಿಲ್ಲದೆ ನಾನು ಬದುಕುವುದೇ ಇಲ್ಲ. ಜ್ಯೋತಿ, ಇನ್ನೊಬ್ಬ ಮಗನನ್ನು ಕಳೆದುಕೊಂಡು ನಾವು ಈ ಭೂಮಿಯ ಮೇಲೆ ಹೇಗೆ ಬದುಕುವುದು? ಬೇಡ ಜ್ಯೋತಿ, ಬೇಡ. ನಾವು ಸಾಯುವುದೇ ಲೇಸು. ನೀನು ಒಳಗೆ ಹೋಗಿ ಅನ್ನದ ತಟ್ಟೆಯನ್ನು ತೆಗೆದುಕೊಂಡು ಬಾ, ನಾನು ವಿಷದ ಬಾಟಲಿಯನ್ನು ಸತ್ಯ. ಶಾಂತಿಯಲ್ಲಿದೆ ತಿರುಗಾಲೆ ಸ್ವಾಮಿ,
ವಿಷಧಾನ್ಯವನ್ನು ತಿಂದು ತೃಪ್ತಿಯಾಗಿ ಸಾಯುತ್ತೇನೆ ನಾನು. ತಂಗಿ ಏನು ಮಾಡುತ್ತಿರಲಿ ಮಾವ? ಇದೇನಿದು ವಿಷಯದ ಬಾಟ್ಲಿ ನಿಮ್ಮ ಕೈಯಲ್ಲಿ? ಅವಿನಾಶ್, ನನ್ನ ಮಗು ನಾಪತ್ತೆಯಾಗಿ ಇಂದಿಗೆ ಬಹು ದಿನಗಳಾದವು. ಯಾವ ಕಡೆ ಹುಡುಕಿದರೂ ನನ್ನ ಮಗುವಿನ ಸುಳು ಸಿಗುತ್ತಿಲ್ಲ. ಈ ಭೂಮಿ ಮೇಲೆ ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ಹೇಗೆ ಬದುಕುವುದು ಅವಿನಾಶ್? ಅದಕ್ಕಾಗಿ ಅನ್ನದಲ್ಲಿ ವಿಷ ಬೆರೆತು ತಿಂದು ಸತ್ತು ಹೋಗಬೇಕೆಂದು ಮಾಡಿದ್ದೇನೆ ಅವಿನಾಶ್. ತಿಂದು ಸತ್ತು ಹೋಗಬೇಕೆಂದು ಮಾಡಿದ್ದೀನಿ. ಮಾವ ಏನು ಹೇಳುತ್ತಿರುವೆ? ನನ್ನ ಅಳಿಯ ಕಳೆದು ಹೋದನೆ. ಅಯ್ಯೋ ದೇವರೇ, ಹೀಗೇಕೆ ಭವದ ತಿರುಗಾಳಿ ಬೀಸುತ್ತಿದೆ ನಮ್ಮೆಲ್ಲರ ಬಾಳಿನಲ್ಲಿ? ಅಲ್ಲ, ಇಂದೊಬ್ಬ ಮಗನನ್ನು ಕಳೆದುಕೊಂಡು ಹೇಗೆ ಬದುಕಲಿ? ಭೂಮಿಯ ಮೇಲೆ ನಾನು ಹೇಗೆ ಬದುಕಲಿ? ಸಮಾಧಾನ ತೆಗೆದುಕೋ ತಂಗಿ. ನೀವು ಸತ್ತು ಹೋದರೆ ನಿಮ್ಮ ಮಗ ಮರಳಿ ಬರುತ್ತಾನೆಂದು ತಿಳಿದುಕೊಂಡಿರುವೆ ಯಾವ ಹುಚ್ಚಿ? ನಿನ್ನ ಮಗ ಎಲ್ಲಿದ್ದರೂ ಅವನನ್ನು ಹುಡುಕಿ ತಂದು ಕೊಡುವುದಾದರೆ ನನ್ನದಮ್ಮ, ನನ್ನದು. ನಮ್ಮ ಸಿಕ್ಕನಿನ ಪಾಲನ ಮಗ ಎಲ್ಲಿದ್ದಾನೆ? ಇಲ್ಲ, ನಾ ಇಲ್ಲ. ಎಲ್ಲ ಕಡೆ ಹುಡುಕಿದರೂ ನಮ್ಮ ಮಗನ ಸುಳಿವು ಸಿಗ್ತವಿಲ್ಲ. ಮುಂದೆ ಏನು ಮಾಡುವುದೆಂದು ತಿಳಿಯಲಾಗಿದೆ ಅಣ್ಣ, ತಿಳಿಯಲಾಗಿದೆ. ಮೈದುನ, ಏನು ಹೇಳ್ತಾ ಇದ್ದೀಯ ನೀನು? ನನ್ನ ಕಂದ ಇನ್ನೂ ಸಿಗಲಿಲ್ಲವೇ? ಅಯ್ಯೋ ದುರ್ಗವಾದೆ. ಅಮ್ಮ, ನನ್ನ ಕಂದನನ್ನು ಹೇಗಾದ್ರೂ ಮಾಡಿ ನೀನೇ ಕಾಪಾಡಮ್ಮ, ನೀನೇ ಕಾಪಾಡು. ತಂಗಿ, ಮಿಂಚಿ ಹೋದ ಮಾತಿಗೆ ಚಿಂತಿಸಿದರೆ ಫಲವಿಲ್ಲ. ಮಾವ, ಹಿಂದೆ ನನ್ನ ತಮ್ಮನನ್ನು ಕಳೆದುಕೊಂಡು ಇಂದಿಗೆ 25 ವರ್ಷಗಳಾದವು. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ತಮ್ಮನ ಸುಳಿವು ಸಿಗುತ್ತಿಲ್ಲ. ನನ್ನ ತಮ್ಮ ಹಾಗೂ ನಿನ್ನ ಮಗನನ್ನು ತಂದು ಪತ್ತೆ ಹಚ್ಚಿ ಕೊಡುತ್ತೇನೆ. ಈ ಮಾತು ಸತ್ಯ ತಂಗಿ, ಸತ್ಯ. ತಂಗಿ, ನಾನೇನು ಹೋಗಿ ಬರುತ್ತೇನೆ. ಪೊಲೀಸರು ನನ್ನನ್ನು ಹುಡುಕುತ್ತಿದ್ದಾರೆ. ಆಯ್ತಲ್ರಿ, ನನ್ನ ಕಂದನನ್ನು ಹುಡುಕಿಕೊಂಡು ಬರುತ್ತೇನೆಂದು ನನ್ನನ್ನ ಹೋಗಿದ್ದಾನೆ. ಬನ್ರಿ, ಹೊರಗಡೆ ಹೋಗೋಣ ನಾವು. ಮನೆ ಜೊತೆ ಹೋಗೋಣ. ಈ ಬಾಳಲಿ ಶಾಂತಿಯಲ್ಲಿದೆ, ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಅಡುದಿನವ ಸಂತೋಷವ ಅಯ್ಯೋ, ಎಲ್ಲಿದ್ದೀಯಾ? ಮಲ್ಲಿಗೆ ಹೂವ, ಸಂಪಿಗೆ ಹೂವ, ಗುಲಾಬಿ ಹೂವ, ಮೈಸೂರು ಮಲ್ಲಿಗೆ ಅಷ್ಟ ಅಲ್ರಿ. ಯಾರೇ ಬೇಕು ಪಟ ಬಂದ ಸಟ್ಟು ವ್ಯಾಪಾರ ಮಾಡ್ರಿ. ಅಣ್ಣವ್ರ ಹಂಗ್ಯಾಕೆ ಮಾರಿ ನೋಡಕತ್ತೀರಿ? ಬರೀ ಎತ್ತು ಬಂದು ವ್ಯಾಪಾರ ಮಾಡ್ರಿ. ಹೂ ಮಾವ ಹುಡುಗಿ ಅಣ್ಣರ ಅಪ್ಪರ ಅಂದ್ರೆ ಯಾರು ತಗೋತಾರ? ಹೂವ ಚಂದಾಗ ಮಾವ ಹೂ ಬೇಕೇನ ಮಾಮ ಅಣ್ಣ ಅಂದಾಗ ಬೊಟ್ಟೆ ಹೂ ಖಾಲಿ ಆಗವು. ಹಂಗಂದ್ರೆ ನಿಮ್ಮ ಅಪ್ಪನ ಗಂಟು ಹೋಗೈತಿ ಏನ? ದೋಸ್ತ, ನಮ್ಮ ಅಪ್ಪನ ಗಂಟು
ರೊಟ್ಟಿ ನಿಮಿಷಕ್ಕೆ ನೀ ಕೈ ಹಾಕಿದ್ದೆ ಅಂದ್ರ ನಿನ್ನ ಮಾತ್ರ ಚಪಾತಿ ಹಿಟ್ಟಿಲ್ಲಷ್ಟು ತಂಗ ಲಟ್ಟಿಸ್ಬಿಟ್ಟಿನ ಬಾಳ ಹುಷಾರಿಲ್ಲ ನೀನು. ಏ ಹುಚ್ಚ ಹುಡುಗಿ ಯಾರು ಬೇಡಂತಾನೆ ಲಡ್ಸಾಕ ನಮ್ಮಿಬ್ರು ಮದುವೆ ಆತಂದ್ರ ಬೆಳ್ಳ ಬರ್ದ ಕದಾಕಿ ಆಟರ ಲಟ್ಟಿಸು ಮೂತ್ತರ ಲಟ್ಟಿಸ ನಾನೇನು ಬೇಡ ನಂಗಿಲ್ಲ. ಏ ಕಸವಾಯಿ ಹಳೆ ಕಸವಾಯಿ ನನ್ನ ನೀ ಮದುವೆ ಯಾಕೆ ಲೇ ಮೊದಲು ಮಾಡಲೇ ಹುಡುಗ ವ್ಯಾಪಾರ ಅಂತ ಗೊತ್ತಾಗತ್ತ ನಿನ್ನ ಪವರ್. ಏ ಹುಡುಗಿ ಈ ಪವರ್ ನೋಡ್ಬೇಕಂದ್ರ ಒಮ್ಮೆ ಮೈ ಮುಟ್ ನೋಡ ಅವಾಗ ಗೊತ್ತಾಗೈತಿ ಹುಡುಗರು ಪರ್ಚೇಸ ಅದಿರ್ಲಿ ಒಂದ್ ಮಳದ ಹೂವಿನ ಎಷ್ಟ ಒಂದ ಮಳಕ್ಕ ಹೂವಿನ ರೇಟ್ ಎಷ್ಟಪ್ಪ ಅಂದ್ರ 20 ರೂಪಾಯಿ. ನೀ 10 ಮಳ ಹೂವ ತಗೊಂಡ್ರ ಒಂದ ಮಳ ಹೂವ ಫ್ರೀ ಕೊಡ್ತೀನಿ. ಏ ಹುಡುಗಿ 10 ಮಳ ಹೂವ ತಗೊಂಡ ನಾ ಮೇಲೆ 1 ಮಳ ಹೂವ ಕೊಡು ಸಾಕು. ಯಾಕಂದ್ರ ಇನ್ನ 4 ದಿವಸ ಬಿಟ್ಟು ನಂದು ಮದುವೆ ಐತಿ ಅವಾಗ ಕೊಡಕೈತಿ 10 ಮಳ. ಈ 1 ಮಳ ಹೂವ ಕೊಡು ಯಾಕಂದ್ರ ನಾ ತಾಕು ಹಾಕಿಲ್ಲ. ಹೋಗ ಜೋಹಾರ ಹೋಗು ಉದ್ರ ಕೇಳಕೊಂಡ ನಾವು ನೀವ ತಗಿರಿ ಮೊದಲ ರೊಕ್ಕ ನನ್ನ ಮಾಲ ಐತಿ ಪಕ್ಕ ಇಲ್ಲಂದ್ರ ಜಾಗ ಖಾಲಿ ಮಾಡಿ ಚೊಕ್ಕ. ಏ ಹುಡುಗಿ ರೊಕ್ಕ ರೊಕ್ಕ ಅಂತ ಯಾಕೆ ಬರ್ಕೋತಿ? ಹಿಂದಿನ ನಾನು ರೊಕ್ಕ ಕೊಟ್ ಕೆಬ್ರು ಎಸಿರು ಯಾಕೆ ಹತ್ತುದಿಲ್ಲ? ಹಿಂದಿನ ನಾನು ರೊಕ್ಕ ಕೊಟ್ಟೆ ಕೊಡ್ತೀನಿ. ನೀವು 1 ಮಳ ಹೂವ ಕೊಡು ಯಾಕಂದ್ರ ನನ್ನ ಕಿಸದಾಗ 20 ರೂಪಾಯಿ ಐತಿ. ಉಳಿದ ರೊಕ್ಕ ನನಗೆ ಬೇಕು. ಕೊಡ್ಲೆ ಏನ್ ಮಾಡೋದು ನೀನು 1 ಮಳ ಹೂವ ತಗೊಂಡಿ ಕರೆ ಅದು ಉಳಿಕಿದ್ರಪ್ಪ ಯಾಕ ಕಿಶದಾಗ ಹಾಕೊಂಡಿ? ಏ ಗುಲಾಬಿ 1 ಮಳ ಹೂವ ಸಾಕು. ಉಳಿದ ರೊಕ್ಕ ನನಗೆ ಕಿಸಕ್ ಬೇಕು. ಯಾಕ ಅವು ಯಾಕ ನಿನಗ ಬೇಕು? ನಾ ನಿಮ್ಮ ಅಪ್ಪ ಸತ್ತಂದ್ರ ಪಟಾಯಿಸಿ ತಂದು ಹಚ್ಚಾಕ. ಏ ಚೊಕ್ಕರ್ರ ಹಳೆ ಚೊಕ್ಕರ್ರ ಯಾಕ ಏನಂತ ನಿನ್ನ ಜೀವ ನೋಡ ಮತ್ತೊಂದು ಕೊಡಬಾರ್ದ ಕೊಟ್ಟೆ ಅಂದ್ರೆ ಸಣ್ಣ ಸಣ್ಣ ಆಯ್ತು ನಮ್ಮ ಮಕ್ಕಳ ಮುಂದೆ. ಏ ಹುಡುಗಿ ಯಾವಾಗ ಅವಾಗ್ಲೇ ನಿಮ್ಗೆ ಹುಡುಗನ ಸಲ 5 ಎಳೆ ಬೆಳೆ ಕಟ್ಸಿದ ಗಂಡ್ಸದೇನೆ. ದೋಸ್ತ ಅಲ್ಲಿ ಲೋ ಮುಡ್ದಾರ 5 ಎಲೆ ಹುಡುಗರ ಕಟ್ಸಿದ ಗಂಡಸ್ ನೀ ಹಾಗೆ 1 ಮಳ ಹೂವ ತಗೊಂಡು ಏನ್ ಮಾಡವ? ನನಗೆ ಯಾರಿಲ್ಲ ಅಂತ ಹೇಳಿದ್ದೇನೆ ಹುಡುಗಿ. ನಾನು ಲವರ್ ಕೊಡ್ತೀನಿ ನನ್ನ ಲವರ್ಗೆ. ಇಷ್ಟು ದಿನ ನಾನು ಲವ್ ಮಾಡಿ ಪ್ರೀತಿ ಮಾಡಿ ಈಗ ಯಾರ ಲವ್ ಮಾಡ್ತೀನಿ ಅಂತ ಹೇಳಕತ್ತಿಲ್ಲ. ಇದನ್ನ ಕೇಳಕ್ಕಿಲ್ಲ ಯಾರು ಇಲ್ಲೇನೆ ಯವ್ವ ಇದನ್ನ ಕೇಳಕ್ಕಿಲ್ಲ ಯಾರು ಇಲ್ಲೇನೆ ಯಾಕ ಈಗ ಸ್ವಲ್ಪ ಬುದ್ಧಿ ಹೇಳಬಾರೆ. ಏ ಬಿಕ್ಕಿ ಯಾಕಂತ ಚಿಕ್ನಾಸೆ ಹಿಂಗ 2 ವರ್ಷ ಲಾಕ್ಡೌನ್ ಮಾಡಿದೆ. ನಾ ಯಾರನ್ನ ಲವ್ ಮಾಡಿಲ್ಲ ಹುಡುಗಿ. ಈ ರಸಿಕನ ರಾಣಿ ಆಗಿರುವಾಗ ಬೇರೆ ಯಾಕೆ ಹುಡುಗಿ ನೋಡ್ಲಿ ಏನನ್ನ ಚಿನ್ನ? ಚಕ್ಲಕ್ಷಮವ ಹಿಂಗಂತ ನೀ ಮೊದ್ಲ ಹೇಳ ಬರ್ತೇನೆ ನನಗ. ಏ ಗುಲಾಬಿ ಏನ ನಿನ್ನ ನೋಡಿ ಹಿಡ್ದೈತಿ ನನಗೆ ಗುಂಗ ತಿರುಗಿ ಹಾಕುತ್ತೀನಿ ಕುರಳಿ ಮಾಲೆ. ಹೌದಾ ಮಮ್ಮ ಬೇಡ ಬೇಡ ಅವನ ಕೈಲಿ ಹಾಕಿಸ್ಬೋದು ನಾನು. ಪಾಂಡ್ರಪುರ್ ಬೇಡ್ರಿ ನನ್ನ ಮಗನ. ನಾನು ಹುಡುಗಿಗೆ ಮಾಲೆ ಆಗ್ತೇನಲ್ಲೇ ಮಗನ. ಯಾಕ ಸಣ್ಣ ಕೌಡ್ದಲ್ಲೇ ಚಕ್ಲೆ ಮಗನ. ಬಾರಪ್ಪ ಪಿಂಡ್ರಿ ನನ್ನ ಮಗನ. ನನ್ನ ಹುಡುಗಿ ನಾ ಹಾಕಿರ ನಿಂತೇನು ಗಂಟೆಗೆದ್ದು ಬೋಸುಡಿಗೆ ನಾನು ನಿಂತ ನೋಡ್ರಿ ಮಗ. ರಾಂಬೋ ಸರ್ಕಸ್ನ ಚಿಂಪಾದಿ ನಿಂತಂಗೈತೆ. ಯಾವಾಗಾರ ಒಂದು ಗಂಟೆ ಮೇಲೆ ಹಸಿರರಿ ಬಿದ್ರ ಸಾಕ ಆಕಿನ ನನ್ನ ಲವರ್ ಅಂತ ನೋಡ್ಕೊತ ನಿಂದಿರ್ತಾನ. ಏ ಕುಡ್ಸಲ ಆಕಿ ನಿನ್ನ ಲವರ್ ಹಂಗ ಹಾಕಳ್ಳಿಯಪ್ಪ. ಈಕಿ ಅದಲ್ಲ ನಾನು ಲವರ್ ಹಾಕಳ. ನನಗೆ ಹೇಳವ ಹೆಂಗ ನಿಂತ ನೋಡ್ರಿ ಅವ್ನು ಅದಪ್ಪ ಬಡಕ್ ಹೆಣ್ಣ ನಿಂತಂಗ ನಿನ್ನ ಲವರ್ ಹೆಂಗ ಹಾಕಳಿ ಕಿಸ್ಬಾಯ್. ಆಕಿ ನನ್ನ ಲವರ್ ಅದ ಅಲ್ಲಿ ಆಕಿನೂ ನಂದು ಸನೆ ಐತಿ ಊರ. ನೀ ಹಿಂಗ ಯಾಕ ಜಗಳ ಮಾಡಕತ್ತಿರ ನಾಯಿ ಜಗಳ ಮಾಡದಂಗ ನೋಡ್ರಿ ನಿಮ್ ಇಬ್ರು ನನ್ನ ಲವರ್. ಈಗ ಗಾಳಿ ಬಿಟ್ಟೈತಿ ಈಗ ತೂರ್ಕೊಂಡು ಕಡೆಕಾಗ್ರಿ ಇಲ್ಲಪ್ಪ ಅಂದ್ರ ಏನಾಗತ್ತ ಗೊತ್ತನ ನಿಮ್ಮಿಬ್ರು ಜಗಳದಾಗ ಮೂರದಾಗ ಲಾಭ ಆಗತ್ತ ಬಹಳ ಹುಷಾರಿ. ಏ ಗುಲಾಬಿ ನಿನ್ನ ಸಲುವಾಗಿ ಐತಲ್ಲ ನಾನು ಮಣಿಯನ್ನಿಲ್ಲ ಹೊಲಂಗಿಲ್ಲ ಎಲ್ಲಿ ಬೇಕಲ್ಲಿ ತಿರುಗಿ 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 ತಲೆ ಕೆಡಿಸ್ಕೊಂಡು ನಿನ್ನ ಪ್ರೀತಿ ಮಾಡಿನಿ. ಇಂಥದ್ರ ಈ ಮಂಜಾನ ಬಗ್ಗೆ ಬಿಟ್ಟುಕೊಳ್ಳ ಗುಲಾಬಿ ನಿನ್ನ ಸಲುವಾಗಿ ನಂದು 3 ಸೈಕಲ್ ಒಲೆ ಓಡಕ್ಕ ಐಸ್ ಕ್ರೀಮ್ ಟೈಪ್ ಹೋಗ್ಲಿ. ಏ ಗುಡಿಗೆ ನಿನ್ನ ಸಂಬಂಧ ರಾಗಪುರ ಕ್ರಾಸ ಹಂಸರು ಕ್ರಾಸ ನಿನ್ನ ಸನಿ ಸಾಕಲ್ಲಿ ಹಳ್ಳ ಕಳಿಸ್ತಿರ್ಗಿನಿ. ನಿನ್ನ ಸಂಬಂಧ ನನ್ನ ಪ್ಯಾಚ್ ಹೋಗ್ಲಿ ನಮ್ಮ ಪೂಜಾರಿ ಸಿದ್ದಪ್ಪ ನನಗ ಪಾಪಡಿ ಹೋಗ್ಲಿ. ಹುಡುಗಿ ಏ ಗುಲಾಬಿ ನಿನ್ನ ಸಲುವಾಗಿ ಐತಲ್ಲ ನಮ್ ಬ್ಯಾಂಬೋ ಮಾಸ್ತರಂದು 2 ಹಂಗ್ ಹೋಗ್ಲಿ.
ಏ ಗುಲಾಬಿ ನಿನ್ನ ಸಂಬಂಧ ನಮ್ಮ ನಾದ್ರ ಜ್ಞಾನ ಎಮ್ಮಿ ಮನಕೋಗ್ಲ್ಯಾ. ಏ ಗುಲಾಬಿ ನಿನ್ನ ಸಲುವಾಗಿ ಐತಲ್ಲ ನಮ್ಮ ಜಗ್ಗೋಗೌಡ್ರ ಹಂಡ್ರ ಹೊಡೆಯಲಿ. ಏ ಗುಲಾಬಿ ನಿನ್ನ ಸಂಬಂಧ ನಮ್ಮ ಹಾಜರ ಮಲ್ಲಪ್ಪನ ಕ್ವಾನ್ ಹೋಗ್ಲಿ. ಏ ಗುಲಾಬಿ ನಿನ್ನ ಸಲುವಾಗಿ ಐತಲ್ಲ ನಮ್ಮ ಸಂಗೀತ ಮಾಸ್ತರ್ ಕ್ಯಾಸ ಹೋಗ್ಲಿ. ಏ ಗುಲಾಬಿ ನಿನ್ನ ಸಂಬಂಧ ನಮ್ಮ ಕಂಟಿ ಕೈಪಾಳ ಲಿಂಗಪ್ಪನ ಹಾಕ ಹೋಗ್ಲಿ. ಈಕೆ ಸಂಬಂಧ ನಾನು ಉಪ್ಲಂಜಿ 2 ಎಕರೆ ಹೊಲ ಐತಲ್ಲ ಆ ಹೊಲ ಹೋದ್ರ ದೋಸ್ತ ಈಕೆ ದೋಸ್ತಿ ಬಿಡಂಗಿಲ್ಲ. ಏ ಕಿಸ್ಬಾಯಿ ಈಗಿನ ಸಂಬಂಧ ನಮ್ಮ ಮಗನಾಗ ಏನ್ ಪಾಪಡ್ ಚೀಲ ಹೋದ್ರು ಕಿನ ದೋಸ್ತಿ ಬಿಡುದಿಲ್ಲ ಮಗನ. ಲೇ 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 ಏನೇ ಅಮ್ಮ ಅವ್ರ ಅಲ್ಲ ಬರೀ ಮಂದಿ ಸಾಮಾನು ಮಾರಾಕತ್ತಿರಲ್ಲ ನೀವು ನೀವು ಏನ್ ಮಾಡ್ಕೊಡಂಗಿಲ್ಲ ಅಲ್ಲ ನಿಮಗೆ ಹೆಂಗ್ರ ಬುದ್ಧಿ ಬಂದಿತ್ತು ಅಂತೀನಿ ನಾನು. ನಮ್ಮ ಮಕ್ಕಳು ಟೈಮ್ ಆಯ್ತು ನಿಮಗೆ ಯಾವಾಗ ಬುದ್ಧಿ ಬರುತ್ತೆ? ಏ ಜಗಳ ನಾ ಇಬ್ರು ಹಿಂಗ ಜಗಳ ಮಾಡಿದ್ರ ಸರಿಯಾಗಲ್ಲ. ಒಂದು ಕೆಲಸ ಮಾಡೋಣ, ಈ ಗುಲಾಬಿನ ಐತಲ್ಲ ಈಗ ನಮ್ಮ ಈ ಗುಲಾಬಿನ ಐತಲ್ಲ 9 ತಿಂಗಳ ನನ್ ಜೋಡಿ ಕಳಿಸ್ಕೊಡ. ನಾನ್ ಏನ್ ಕೆಲಸ ಮುಗುತ್ತ ನೋಡದ ಆ ಕೆಲಸ ಮುಗಿದ ಮ್ಯಾಗ ನಿಮ್ ಮನೆಗ್ ಕಳಿಸ್ಕೊಡ್ತೀನಿ. ಬೆಂಕಿ ಹಚ್ಚಲಿ ಕಿಸ್ಬಾರಿ ನಾಡ್ಯಾಕ 9 ತಿಂಗಳು ಇಟ್ಕೊಂಡು ಗುಡ್ಡಾಪುರ ಗುಡ್ಡಕಿನ ಹೋಟ್ಲಿ ಮಾಡಿ ಕಳಿಸಿ ನನ್ನ ಮನೆಗೆ ಕಳ್ಸಾಕಿ ಕೈಯಾಗ ಡೆಲಿವರಿ ಮಾಡಿ ಕೂತಿದ್ದಲ್ಲ ಪಿಕ್ನಾಸಿ. ನಾನು ಆಕಿನ ಮೊದಲು ಕರ್ಕೊಂಡು ಹಾಕಿನ ಮಗನ. ಏ ಚಕ್ಲ್ಯಾ ನಾ ಇಬ್ರು ಹಿಂಗ್ ಮಾಡೋ ಬೇಡ. ಈ ಗುಲಾಬಿನ ಐತಲ್ಲ ನಟ್ಟ ನಡ್ಬೇಕ ಕತ್ತರಿಸ್ಬಿಡೋಣ. ಕೆಳಗಿಂದ ಏನ್ ಐತಲ್ಲ ಇದು ನನಗಿರ್ಲಿ, ಮ್ಯಾಗಿಂದ ಏನ್ ಐತಲ್ಲ ಇದು ನಿನಗಿರ್ಲಿ. ಏ ಕಿಸ್ಬಾಯ್ ತಳಗಿನ ತಗೊಂಡ ಏನ್ ಮಾಡ್ತೇ ಮಳ? ನಾನು 3 ಇಂಚಿನ ಪೈಪ್ ಐತಿ ಮಗನ. ತಳಗಿನ ನನಗಲ್ಲಿ ಮಗಳ, ಮ್ಯಾಗಿಂದ ಏನು ಇದು ಮಾಡಿ ಐತಲ್ಲ ಆ ಕಡೆ ನೀನ ತಗೋಬಹುದು ಮಾಡಿ. ಕಟ್ಟ ಮಾಡಕ ನಿನ್ನ ಕಪ್ಪುರ್ ಮನೆಗಿನ ಕುರಿ ಮಾಡಿರೇನ್ರಿ ನೋಡ. ನಾನಂತೂ ನಿಮ್ಮ ಇಬ್ಬರನ್ನ ಲವ್ ಮಾಡೀನಿ, ಮದಿ ಹಾಕೀನಿ. ಅದು ಈಗಲ್ಲ ಬೆಳ ಕಡ್ಮೇಲೆ ಟೈಮ್ ಇರುತ್ತೆ ಒಂದು ಹಾಲಕ್ಕೆ ಹೋಗ್ಕೊಳಕತ್ತಾನ. ಗುಲಾಬೇಡ ಹಂಗೇನು ಮಾಡಕ್ ಹೋಗ್ಬೇಡ್ರಿ. ನಮಗಿಬ್ಬರಿಗೆ ಸಮಾಧಾನ ಒಂದ್ ರೆಕಾರ್ಡ್ ಹೋಗದ ಬಿಡ್ರಿ. ಹಂಗಾದ್ರೆ ನಕ್ಕತ್ತೀರ ಸರ ಸಾಂಗ್ ಒಂದಾಗಿರಿ.